ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ಲಾಸ್ಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಸರ್ ಅಂತಂದಾಗ ಕೆಲವೊಂದಿಷ್ಟು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಅಪ್ಡೇಟ್ಸ್ ಗಳನ್ನ ಡಿಸ್ಕಷನ್ ಅನ್ನ ಮಾಡ್ತಾ ಬರ್ತಾ ಇದ್ವಿ. ಎಸ್ ಸ್ನೇಹಿತರೆ, ಇವತ್ತು ಏನ್ ಮಾಡೋಣ ಅಂತಂದಾಗ ಒಂದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ರಿಪೋರ್ಟ್ ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಸ್ ಸರ್, ಇವತ್ತಿನ ಒಂದು ವಿಷಯ ನಾವು ಡಿಸ್ಕಷನ್ ಮಾಡುವಂತ ವಿಷಯ ಏನ್ ಸರ್ ಅಂತಂದಾಗ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 2023-24 ಅನ್ನುವಂಥದ್ದು. ಸರ್, ಈ ಒಂದು ರಿಪೋರ್ಟ್ ಏನ್ ಸರ್ ಅಂತಂದಾಗ ಈ ಒಂದು ರಿಪೋರ್ಟ್ 6ನೇ ಒಂದು ರಿಪೋರ್ಟ್ ಆಗಿದೆ. ಸರ್, ಯಾವ ವರ್ಷದ ರಿಪೋರ್ಟ್ ಅಂತ ನೋಡಿದಾಗ ಇದು 2023-24 ಒಂದು ರಿಪೋರ್ಟ್ ಆಗಿದೆ ಅಂತ ನೋಡ್ತೀವಿ. ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಬಿಡುಗಡೆ ಆಗ್ತಕ್ಕಂತ ಒಂದು ರಿಪೋರ್ಟ್ ಇದು. ಸರ್, ಈ ಒಂದು ರಿಪೋರ್ಟ್ ನ ಯಾರು ಬಿಡುಗಡೆ ಮಾಡ್ತಾರೆ ಸರ್ ಅಂತ ನೋಡೋದಾದ್ರೆ ಈ ರಿಪೋರ್ಟ್ ನ ಬಿಡುಗಡೆ ಮಾಡುವಂತ ಸಂಸ್ಥೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಈ ಒಂದು ರಿಪೋರ್ಟ್ ನ ಬಿಡುಗಡೆ ಮಾಡ್ತಾರೆ ಅಂತ ನಾವು ನೋಡ್ತಾ ಬರ್ತೀವಿ. ರೈಟ್ ಸರ್, ಈ ಒಂದು ರಿಪೋರ್ಟ್ ಬಂದಾಗ ಇದ್ರ ಉದ್ದೇಶ ಏನು ಅಥವಾ ಇದು ಯಾರ ಮೇಲೆ ಕೇಂದ್ರೀಕರಿಸುತ್ತೆ ಅಂತ ಬಂದಾಗ ಈ ಒಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅನ್ನೋದು ತಾಯಂದಿರರ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುವಂತದ್ದು ಅಂತ ನೋಡ್ತೀವಿ. ತಾಯಂದಿರರು ಮತ್ತು ಮಕ್ಕಳ ಆರೋಗ್ಯದಲ್ಲಿ ಏನೆಲ್ಲ ಸುಧಾರಣೆಗಳಾಗಿದ್ದವು ಅನ್ನೋದನ್ನ ಏನ್ ಮಾಡ್ತದೆ ಅಂತ ಕೇಳಿದಾಗ ಲೆಕ್ಕಾಚಾರ ಮಾಡುವಂತ ಒಂದು ರಿಪೋರ್ಟ್ ಯಾವ ಸರ್ ಅಂತ ಕೇಳಿದಾಗ ಈ ಒಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅಂತ ಕರಿತೀವಿ. ಸರ್, ಈ ಒಂದು ರಿಪೋರ್ಟ್ ನ ಪ್ರಕಾರ ಈಗೇನೆ 6ನೇ ಒಂದು ವರದಿಯನ್ನು ಕೊಟ್ಟಿದಾರಲ್ಲ, ಈ ಒಂದು ರಿಪೋರ್ಟ್ ನ ಪ್ರಕಾರ ಭಾರತದಲ್ಲಿ ಈಗ 90.6% ಜನನ ದರಗಳು ಆರೋಗ್ಯ ಸೌಲಭ್ಯಗಳಲ್ಲಿ ನಡೆಯುತ್ತವೆ ಅಂತ ಅಂದ್ರ ಸಾಂಸ್ಥಿಕ ಹೆರಿಗೆಗಳು ನಡೀತಾವೆ ಅಂತ ನೋಡ್ತೀವಿ. ಸಾಂಸ್ಥಿಕ ಹೆರಿಗೆಗಳಂದ್ರೆ ಏನು? ಸಿಸ್ಟಮೆಟಿಕ್ ಆಗಿ ಹಾಸ್ಪಿಟಲ್ ನಲ್ಲಿ ಹೆರಿಗೆಗಳು ನಡೀತಾವೆ ಅಂತ ನೋಡ್ತೀವಿ. ಇದು ದೊಡ್ಡ ಪ್ರಮಾಣದ ಒಂದು ಸುಧಾರಣೆ ಅಂತಳಿಂದ ನೋಡ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಸುಧಾರಣೆ ಏನ್ ತಿಳಿಸುತ್ತೆ ಸರ್ ಭಾರತ ದೇಶದಲ್ಲಿ ಅಂತ ಕೇಳಿದಾಗ ಇದು ರಾಷ್ಟ್ರವನ್ನು ಸಾರ್ವತ್ರಿಕ ಮತ್ತು ಸುರಕ್ಷಿತ ಹೆರಿಗೆಯ ವ್ಯಾಪ್ತಿಗೆ ಹತ್ತಿರವಾಗಿಸುತ್ತದೆ. ಅಂದ್ರ ದೇಶದೊಳಗಡೆ ಹೆರಿಗೆಯ ಸಂದರ್ಭದಲ್ಲಿ ತಾಯಿ ಸಾಯುವಂತ ಪ್ರಮಾಣ ಆಗ್ಲಿ, ಮಗು ಸಾಯುವಂತ ಪ್ರಮಾಣ ಆಗ್ಲಿ, ಯಾವುದೇ ಘಟನೆಗಳು ನಡೆಯುವುದಿಲ್ಲ. ಇದು ಸುರಕ್ಷಿತ ಹೆರಿಗೆ ವ್ಯಾಪ್ತಿಗೆ ಹತ್ತಿರವಾಗಿ ಬರುತ್ತದೆ ಎನ್ನುವಂಥದ್ದನ್ನ ನಾವು ನೋಡ್ತೀವಿ. ಇದು ಯಾವ ಸರ್ ಅಂತ ಕೇಳಿದಾಗ ಈ ಒಂದು 2023-24 6ನೇ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯಲ್ಲಿ ಆಗಿರ್ತಕ್ಕಂಥ ಒಂಚೂರು ಏನಪ್ಪಾ ಅಂತ ಕೇಳಿದಾಗ ವಿಶೇಷತೆಗಳು ಅಂತ ನೋಡ್ತೀವಿ. ಸರಿ, ಈ ಒಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6ರ ಪ್ರಮುಖ ಸಂಶೋಧನೆಗಳೇನು ಅಂತ ನೋಡೋದಾದ್ರೆ ಇದು 6ನೇ ರಿಪೋರ್ಟ್ ನ ಸಂಶೋಧನೆಗಳೇನು, ಏನೆಲ್ಲ ಚೇಂಜಸ್ ಗಳು ಆಗಿದಾವೆ ಅಂತ ನೋಡೋದಾದ್ರೆ ನಾವ್ ಈ ಸಂಶೋಧನೆಗಳನ್ನ ಯಾವ ಆಧಾರದ ಮೇಲೆ ನೋಡ್ತೀವಿ ಸರ್ ಅಂತಂದ್ರೆ ಲಾಸ್ಟ್ ಇಯರ್ ಅಂದ್ರ ಈ ಒಂದು ರಾಷ್ಟ್ರೀಯ ಆರೋಗ್ಯ ಸಮೀಕ್ಷೆ 5 ಮತ್ತು ರಾಷ್ಟ್ರೀಯ ಆರೋಗ್ಯ ಸಮೀಕ್ಷೆ 6 ಇವೆರಡರ ನಡುವೆ ಆಗಿರುವಂತ ಒಂದು ಬದಲಾವಣೆಗಳನ್ನ ನಾವು ನೋಡ್ತಾ ಬರ್ತೀವಿ. ಸರಿ, ಏನೇನು ಬದಲಾವಣೆಗಳನ್ನ ನೋಡ್ತೀವಿ ಅನ್ನೋದಾದ್ರ ಇಲ್ಲಿ ತಾಯಿಯ ಆರೋಗ್ಯ ಮತ್ತು ಸುರಕ್ಷಿತ ಮಾತೃತ್ವದ ಬಗ್ಗೆ ಮೊದಲ ಒಂದು ಅಂಶ ಐತೆ. ಇದ್ರಲ್ಲಿ ಏನಾಗೈತಿ ಅನ್ನೋದನ್ನ ಡಿಸ್ಕಷನ್ ಮಾಡೋದಾದ್ರ ನೋಡ್ರಿ, ಸಾಂಸ್ಥಿಕ ಹೆರಿಗೆಗಳಲ್ಲಿ ಏರಿಕೆ ಆಗಿದೆ. ಸರಿ, ಏನ್ ಏರಿಕೆ ಆಗಿದೆ ಅಂತ ಕೇಳಿದಾಗ ಈ ಒಂದು ಹಾಸ್ಪಿಟಲ್ಗಳಲ್ಲಿ ಡೆಲಿವರಿ ಆಗುವಂತ ಪ್ರಮಾಣ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರ ಪ್ರಕಾರ 88.6ರಷ್ಟಿತ್ತು. ಇದು ಏನಾಗಿದೆ ಸರ್ ಅಂತ ಕೇಳಿದಾಗ ಈಗ ಸದ್ಯಕ್ಕೆ 90.6ರಷ್ಟಕ್ಕೆ ಏರಿಕೆ ಆಗಿದೆ ಅಂತ ನೋಡ್ತೀವಿ. ಅಂದ್ರೆ ಸಾಂಸ್ಥಿಕ ಹೆರಿಗೆಯಲ್ಲಿ ಅತ್ಯುತ್ತಮವಾದ ಪ್ರಗತಿಯನ್ನು ಸಾಧಿಸಿದೆ ಅಂತ ನೋಡ್ತೀವಿ ಯಾವುದು ಭಾರತ ದೇಶ. ಹೌದಾ? ಇನ್ನು ನೆಕ್ಸ್ಟ್ ನುರಿತ ಆರೋಗ್ಯ ಸಿಬ್ಬಂದಿ ಬಗ್ಗೆ ನಾವು ನೋಡೋದಾದ್ರೆ ಈ ಒಂದು ನುರಿತ ಆರೋಗ್ಯ ಸಿಬ್ಬಂದಿಗಳ ಹಾಜರಿರುವಂತ ಸಂಖ್ಯೆ ಏನಕ್ಕೆ ಸರ್ ಅಂತ ಕೇಳಿದಾಗ ಕಳೆದ ಒಂದು ರಿಪೋರ್ಟ್ ನಲ್ಲಿ 89.4ರಷ್ಟಿತ್ತು. ಇದು ಏನಾಗಿದೆ ಸರ್ ಅಂತ ಕೇಳಿದಾಗ 91ಕ್ಕೆ ಏರಿಕೆ ಆಗಿದೆ. ಅಂದ್ರ ಈ ನರ್ಸ್ ಗಳಾಗಿರ್ಬೋದು, ಡಾಕ್ಟರ್ ಗಳಾಗಿರ್ಬೋದು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಅಲ್ಲಿ ಹಾಜರಿ ಅಂದ್ರೆ ಏನಂದ್ರೆ ಹಾಜರಿರ್ಲಿಲ್ಲ. ಆದ್ರೆ ಏನ್ ಮಾಡೋರು ಹಾಲಿಡೇ ತಗೊಂಡು ಅಥವಾ ಇನ್ನೊಂದೇನೋ ತಗೊಂಡು ಅಥವಾ ಆಬ್ಸೆಂಟ್ ಆಗಿ ಹೋಗ್ಬಿಡ್ತಿದ್ರು. ಅವ್ರ ಪ್ರಮಾಣ 89ರಷ್ಟಿತ್ತು, ಈಗ 99ಕ್ಕೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆಯನ್ನು ಕಂಡಿದೆ ಅಂತಳಿಂದ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಹೆರಿಗೆಯಾದ 2 ದಿನಗಳ ಒಳಗಾಗಿ ನವಜಾತ ಶಿಶುಗಳಿಗೆ ನೀಡುವಂತ ಪ್ರಸವ ಪೂರ್ವ ಆರೈಕೆ ಅಂದ್ರ ಆ ಒಂದು ನವಜಾತ ಶಿಶುಗಳನ್ನ ಯಾವ ರೀತಿ ಆರೈಕೆ ಮಾಡ್ತಿದ್ರಲ್ಲ ಆರೈಕೆ ಮಾಡುವ ಪ್ರಮಾಣ 79.1ರಷ್ಟಿತ್ತು. ಇದು 85.3ಕ್ಕೆ ಏನಾಗಿದೆ ಸರ್ ಅಂತ ಕೇಳಿದಾಗ ಹೆಚ್ಚಾಗಿದೆ ಅಂತಳಿಂದ ನಾವಿಲ್ಲಿ ನೋಡ್ತಾ ಬರ್ತೀವಿ. ಸರಿ, ನೆಕ್ಸ್ಟ್ ನೋಡ್ರಿ, ಪ್ರಸವ ಪೂರ್ವ ಆರೈಕೆಯ ಒಟ್ಟಾರೆ ನೋಂದಣಿಯ ಪ್ರಮಾಣ 95.9ಕ್ಕೆ ಏನಾಗಿದೆ ಅಂತ ಕೇಳಿದಾಗ ಏರಿಕೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಅಷ್ಟೇ ಅಲ್ಲ, ಈ ಒಂದು ನಿರ್ಣಾಯಕವಾದ ಮೊದಲ ತ್ರೈಮಾಸಿಕದಲ್ಲಿ ಪ್ರಸವ ಪೂರ್ವ ಆರೈಕೆಯ ಪ್ರಮಾಣ 70ರಿಂದ 76ಕ್ಕೆ ಏನಾಗಿದೆ ಅಂತ ಕೇಳಿದಾಗ ಏರಿಕೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಈ ರೀತಿ ಇದರಲ್ಲಿ ಬರೀ ಏನಕ್ಕ ಅಂತ ಕೇಳಿದಾಗ ಬರೀ ಕಂಪ್ಯಾರಿಟಿವ್ ಗಳೇ ಇರ್ತಾವ. ಆಗ ಎಕ್ಸಾಮ್ ದೃಷ್ಟಿಯಿಂದ ಇದನ್ನ ನೋಡೋದಾದ್ರೆ ಏನಾಗ್ತವೆ ಸರ್ ಅಂತ ಕೇಳಿದಾಗ ಈ ಒಂದು ಹೇಳಿಕೆಗಳನ್ನ ಕೊಟ್ಟು ಹೇಳಿಕೆ ರೂಪದಲ್ಲಿ ಕೇಳುವಂತ ಸಾಧ್ಯತೆಗಳಿರ್ತದೆ. ಅದಕ್ಕೆ ಕೆಲವೊಂದಿಷ್ಟು ಡಾಟಾಸ್ ಬಹಳ ಅವಶ್ಯಕತೆ ಇರುತ್ತೆ ಅಂತ ನೋಡ್ತೀವಿ. ಇನ್ನ ನೆಕ್ಸ್ಟ್ ನಾವು ಮುಂದಕ್ಕೆ ಹೋದ್ವಿ ಸರ್ ಅಂತಂದಾಗ ಏನಾಗುತ್ತೆ, ಈ ಪೋಷಕಾಂಶದ ಪೂರಕಗಳು ಅಂತ ಕರಿತೀವಿ. ಅಂದ್ರೆ ಈ ಹೆಣ್ಣು ಮಕ್ಕಳು ಗರ್ಭಾವಸ್ಥೆಯಲ್ಲಿ ಇರಬೇಕಾದಂತ ಸಂದರ್ಭದಲ್ಲಿ ಎಷ್ಟು ಪೋಷಕಾಂಶಗಳನ್ನ ಸೇವಿಸ್ತಿದ್ರು ಅದರ ಪ್ರಮಾಣ ಏನಾಗಿದೆ ಅಂತ ಕೇಳಿದಾಗ ಬದಲಾವಣೆ ಆಗ್ತಾ ಹೋಗಿದೆ. ನೋಡ್ರಿ, ಈಗ ಆ ಹೆಣ್ಮಕ್ಳಿಗೆ ಏನ್ ಬೇಕಪ್ಪ ಅಂತ ಕೇಳಿದಾಗ ಹೆಚ್ಚು ಒಂದು ಫೋಲಿಕ್ ಆಸಿಡ್ಸ್ ಗಳು ಬೇಕಾಗ್ತವೆ. ಆಮೇಲೆ ನೆಕ್ಸ್ಟ್ ಕಬ್ಬಿನ ಅಂಶಗಳು ಬೇಕಾಗ್ತವೆ. ಈ ಫೋಲಿಕ್ ಆಸಿಡ್ ಮತ್ತು ಈ ಒಂದು ಕಬ್ಬಿಣದ ಅಂಶಗಳನ್ನ ಸೇವಿಸುವಂತ
ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಏನಾಗಿದೆ ಸರ್ ಅಂತ ಕೇಳಿದಾಗ ಸುಧಾರಣೆ ಆಗಿದೆ ಅಂತ ಹೇಳ್ತಾರೆ. ಸರ್ ಎಷ್ಟು ಸುಧಾರಣೆ ಆಗಿದೆ ಅಂತ ನೋಡೋದಾದ್ರೆ ಈ 3 ತಿಂಗಳವರೆಗೆ ಅಂದ್ರೆ 100+ ಡೇಸ್ ಅಂತ ಕೇಳಿದಾಗ 3 ರಿಂದ 4 ತಿಂಗಳವರೆಗೆ ಹಿಂದಿನ ಒಂದು ವರದಿಯಲ್ಲಿ 44% ಮಹಿಳೆಯರು ಏನ್ ಮಾಡ್ತಾರೆ ಈ ಒಂದು ಐರನ್ ಕಂಟೆಂಟ್ ಮತ್ತು ಫೋಲಿಕ್ ಆಸಿಡ್ ಅಂತ ಆಹಾರಗಳನ್ನ ಸೇವನೆ ಮಾಡ್ತಿದ್ರು. ಅದು ಈಗ 54.3ಕ್ಕೆ ಏನಾಗಿದೆ ಸರ್ ಅಂತ ಕೇಳಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅಂತ ನಾವು ನೋಡ್ತೀವಿ. ಇನ್ ನೆಕ್ಸ್ಟ್ ನೋಡ್ರಿ 6 ತಿಂಗಳ ನಂತರ ಅಥವಾ 6 ತಿಂಗಳವರೆಗೆ ಈ ಒಂದು ಐರನ್ ಕಂಟೆಂಟ್ ಮತ್ತು ಫೋಲಿಕ್ ಆಸಿಡ್ ಅನ್ನ ಸೇವನೆ ಮಾಡತಕ್ಕಂತ ಮಹಿಳೆಯರ ಪ್ರಮಾಣ 26ರಿಂದ 37ಕ್ಕೆ ಏರಿಕೆಯಾಗಿದೆ. ಅಂದ್ರ ಹೆಣ್ಣು ಮಕ್ಕಳು ಅತ್ಯುತ್ತಮ ಗುಣಮಟ್ಟದ ಆಹಾರ ಅಥವಾ ಪೋಷಕಾಂಶ ಅಥವಾ ಪೌಷ್ಟಿಕ ಆಹಾರವನ್ನ ಸೇವನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇದು ಪರಿಪೂರ್ಣವಾಗಿ ತಿಳಿಸುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಇದು ಒಂದೇದು. ಹೌದಾ? ಇನ್ನು ನೆಕ್ಸ್ಟ್ ಎರಡನೇದು, ಈಗ ತಾಯಿ ಆರೋಗ್ಯ ಮತ್ತು ಮಾತೃತ್ವದ ಬಗ್ಗೆ ನಾವು ಒಂದು ರಿಪೋರ್ಟ್ ಈ ರೀತಿ ಇತ್ತು. ಇನ್ನು ಎರಡನೇದು ಏನ್ ಸರ್ ಅಂತ ಕೇಳಿದಾಗ ಮಕ್ಕಳ ಆರೋಗ್ಯ ಮತ್ತು ಪೋಷಣೆ, ಮಕ್ಕಳಲ್ಲಿ ಏನೇನು ಮಕ್ಕಳ ಆರೋಗ್ಯದಲ್ಲಿ ಏನೇನು ಆಗಿದಾವೆ ಅನ್ನೋದು ನೋಡಿದ್ರೆ ಈಗ ನೋಡ್ರಿ ಕುಂಠಿತ ಬೆಳವಣಿಗೆ ಅಂತ ಇತ್ತು. ಕುಂಠಿತ ಬೆಳವಣಿಗೆಯನ್ನು ವಯಸ್ಸಿಗೆ ತಕ್ಕಷ್ಟು ಎತ್ತರ ಆಗದೇ ಇರತಕ್ಕಂಥ ಕುಂಠಿತ ಬೆಳವಣಿಗೆ ಅಂತ ಕರಿತೀವಿ. ಈ ಕುಂಠಿತ ಬೆಳವಣಿಗೆಯ ಪ್ರಮಾಣ ಕಳೆದ ವರದಿಯಲ್ಲಿ 35.5ರಷ್ಟು ಇತ್ತು ಅಂತ ನೋಡ್ತೀವಿ. ಇದು 29.3ಕ್ಕೆ ಏನಾಗಿದೆ ಅಂತ ಕೇಳಿದಾಗ ಇಳಿಕೆಯಾಗಿದೆ. ಅಂದ್ರೆ ಇಳಿಕೆ ಆಗ್ಬಿಡ್ಲಿ, ಏರಿಕೆ ಆಗ್ಬಾರ್ದು. ಯಾಕಂದ್ರೆ 35% 29ಕ್ಕೆ ಇಳಿಕೆ ಆಗಿತ್ತು ಅಂದ್ರೆ ಇದು ಗಣನೀಯವಾದ ಇಳಿಕೆ ಅಂತ ನಾವು ನೋಡ್ತೀವಿ. ಅಂದ್ರೆ ಕುಂಠಿತ ಬೆಳವಣಿಗೆಯ ಪ್ರಮಾಣ ಕಡಿಮೆ ಆಗಿದೆ ಅಂತ ನೋಡ್ತೀವಿ. ಕಡಿಮೆ ಆಗ್ಬೇಕು ಇವೆಲ್ಲ. ಇನ್ನ ಸರ್ ಮಕ್ಕಳ ಕ್ಷೀಣಿಸುವಿಕೆ ಅಂತ ಕರಿತೀವಿ. ಎತ್ತರಕ್ಕೆ ತಕ್ಕಷ್ಟು ತೂಕವಿಲ್ಲದೆ ಇರುವುದನ್ನು ವೇಸ್ಟಿಂಗ್ ಅಂತ ಕರಿತೀವಿ, ಅಂದ್ರೆ ಕ್ಷೀಣಿಸುವಿಕೆ ಅಂತ ಕರಿತೀವಿ. ಈಗ ತೀರಾ ತೆಳ್ಳಗಿರುವ ಮಕ್ಕಳು ಅಂದ್ರೆ ವಯಸ್ಸಿಗೆ ತಕ್ಕಷ್ಟು ಎತ್ತರಕ್ಕೆ ತಕ್ಕಷ್ಟು ತೂಕವಿಲ್ಲದೆ ಇರುವಂತ ಮಕ್ಕಳ ಪ್ರಮಾಣ ಏನಾಗಿದೆ ಸರ್ ಅಂತ ಕೇಳಿದಾಗ 7.7ರಷ್ಟಿತ್ತು. ಅದು 5.2ಕ್ಕೆ ಏನಾಗಿದೆ ಅಂತ ಕೇಳಿದಾಗ ಕಡಿಮೆ ಆಗಿದೆ. ಅಂದ್ರೆ ಉತ್ತಮವಾದ ಸುಧಾರಣೆ ಆಗೈತಿ ಅನ್ನೋದನ್ನ ತೋರಿಸುತ್ತೆ. ಮಕ್ಕಳ ಕ್ಷೀಣಿಸುವಿಕೆ ಕಡಿಮೆ ಆಗಿದೆ, ಮಕ್ಕಳ ಕುಂಠಿತ ಬೆಳವಣಿಗೆ ಕೂಡ ಕಡಿಮೆ ಆಗಿದೆ ಅಂತ ನೋಡ್ತೀವಿ. ಇನ್ನಷ್ಟೇ ಅಲ್ಲದೆ ಮಕ್ಕಳ 5 ವರ್ಷದೊಳಗಿನ ಮಕ್ಕಳಲ್ಲಿ ಕಡಿಮೆ ತೂಕದ ಪ್ರಮಾಣ 5 ವರ್ಷದೊಳಗಿನ ಮಕ್ಕಳ ಕಡಿಮೆ ತೂಕವನ್ನು ಹೊಂದಿರುವ ಮಕ್ಕಳ ಪ್ರಮಾಣ 32.1ರಿಂದ 31.8ಕ್ಕೆ ಏನಾಗಿದೆ ಸರ್ ಅಂತ ಕೇಳಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಏನಾಗಿದೆ ಸರ್ ಅಂತ ಕೇಳಿದಾಗ ಇಳಿಕೆಯನ್ನ ಕಂಡಿದೆ ಅನ್ನೋದನ್ನ ನಾವು ನೋಡ್ತೀವಿ, ಗೊತ್ತಿರ್ಬೇಕು. ರೈಟ್? ಇನ್ನು ಸರ್ ಮುಂದಕ್ಕೆ ಬಂದು ನೋಡೋದಾದ್ರೆ ಈ ಒಂದು ಪೂರಕ ಆಹಾರ, ಮಕ್ಕಳಲ್ಲಿ ಪೂರಕ ಆಹಾರವನ್ನು ನೋಡೋದಾದ್ರೆ 6ರಿಂದ 8 ತಿಂಗಳ ವಯಸ್ಸಿನ ಮಕ್ಕಳು ಎದೆ ಹಾಲಿನ ಜೊತೆಗೆ ಪೂರಕ ಆಹಾರವನ್ನು ಪಡೆಯುತ್ತಿರುವ ಪ್ರಮಾಣ 45.9ರಿಂದ 59ಕ್ಕೆ ಗಣನೀಯವಾಗಿ ಏರಿಕೆಯಾಗಿದೆ. ಅಂದ್ರೆ ಈಗ 6 ತಿಂಗಳವರೆಗೂ ಮಕ್ಕಳಿಗೆ ಎದೆ ಹಾಲನ್ನು ಕೊಡ್ಬೇಕಾಗತ್ತೆ. ಆಮೇಲೆ 6 ತಿಂಗಳ ನಂತರದಲ್ಲಿ ಏನಾಗತ್ತೆ ಅಂತ ಕೇಳಿದಾಗ ಮಕ್ಕಳಿಗೆ ಬರೀ ಎದೆ ಹಾಲ್ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಅದ್ರ ಜೊತೆಗೆ ಏನಪ್ಪಾ ಅಂತ ಕೇಳಿದಾಗ ಎಕ್ಸ್ಟ್ರಾ ಆಹಾರವನ್ನ ಕೊಡ್ಬೇಕಾಗತ್ತೆ. ಆ ಒಂದು ಎಕ್ಸ್ಟ್ರಾ ಆಹಾರವನ್ನ ಪಡೆಯುವ ಮಕ್ಕಳ ಪ್ರಮಾಣ ಗಣನೀಯವಾಗಿ ಏರಿಕೆ ಆಗಿರೋದನ್ನ ನೋಡ್ತೀವಿ. ಯಾಕಂದ್ರೆ 45ರಿಂದ 59ಕ್ಕೆ ಏರಿಕೆ ಆಗಿದ್ದಾರೆ. ಇದು ಗಣನೀಯವಾದ ಏರಿಕೆ ಅಂತಳಿಂದ ನಾವು ನೋಡ್ತೀವಿ, ಗೊತ್ತಿರ್ಬೇಕು. ರೈಟಾ? ಸರ್ ಇದಾದಿ ಈಗ ಎರಡನೇದಾಯ್ತು. ಇನ್ನು ಮೂರನೇದು ಏನ್ ಸರ್ ಅಂತ ಕೇಳಿದಾಗ ಲಸಿಕೆಯಲ್ಲಿ ಆಗಿರುವಂತಹ ಸುಧಾರಣೆಗಳು. ಒಂದು ತಾಯಂದಿರ ಆರೋಗ್ಯ ಮತ್ತು ಮಾತೃತ್ವ ನೋಡಿ, ಎರಡನೇದು ಮಕ್ಕಳ ಆರೋಗ್ಯ ಮತ್ತು ಪೋಷಣೆ ನೋಡಿ, ಮೂರನೇದು ಯಾವ ಸರ್ ಅಂತ ಕೇಳಿದಾಗ ಲಸಿಕೆ ವ್ಯಾಪ್ತಿಯಲ್ಲಿ ಆಗಿರುವಂತಹ ಸುಧಾರಣೆಗಳು ಅಂತ ಕರಿತೀವಿ. ಸರ್ ಲಸಿಕೆ ವ್ಯಾಪ್ತಿಯಲ್ಲಿ ಸುಧಾರಣೆಗಳಿಗೆ ಬಂದಾಗ ಪೂರ್ಣ ಲಸಿಕೆ ಅಂದ್ರೆ 12 ತಿಂಗಳಿಂದ ಹಿಡಿದು 23 ತಿಂಗಳವರೆಗೆ ಮಕ್ಕಳಲ್ಲಿ ಪೂರ್ಣ ಲಸಿಕೆಯ ವ್ಯಾಪ್ತಿ ಮೊದಲು 89.8ರಷ್ಟು 83.8ರಷ್ಟು ಇತ್ತು. ಅಂದ್ರೆ ಲಾಸ್ಟ್ ಯಾವುದು ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ರಿಪೋರ್ಟ್ ಇತ್ತಲ್ಲ, ಆ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ರಿಪೋರ್ಟ್ 5ರಲ್ಲಿ 83% ಇತ್ತು. ಈಗ 87ಕ್ಕೆ ಏರಿಕೆ ಆಗಿದೆ. ಅಂದ್ರ ಎಲ್ಲಾ ಮಕ್ಕಳು ಕೂಡ ಪರಿಪೂರ್ಣವಾಗಿ ವ್ಯಾಕ್ಸಿನೇಟ್ ಆಗ್ತಾ ಇದ್ದಾರೆ ಅನ್ನಂಗ ಅರ್ಥ ಇದೆ. ಹೌದಾ? ಇನ್ನು ನೆಕ್ಸ್ಟ್ ಬಂದ್ರ ಇದರಲ್ಲಿ 95.6ರಷ್ಟು ಮಕ್ಕಳು ಸಾರ್ವಜನಿಕ ಆರೋಗ್ಯ ಸೌಲಭ್ಯಗಳ ಮೂಲಕ ಲಸಿಕೆಯನ್ನು ಪಡಿತಾ ಇದ್ದಾರೆ. ಅಂದ್ರ ಸರ್ಕಾರಿ ದವಾಖಾನೆಗಳಲ್ಲಾಗಿರ್ಬೋದು ಅಥವಾ ಸರ್ಕಾರ ನಡೆಸ್ತಕ್ಕಂಥ ಲಸಿಕಾ ಅಭಿಯಾನದಲ್ಲಿ ಸಂಪೂರ್ಣವಾಗಿ ಭಾಗವಹಿಸ್ತಾರೆ. 95ರಷ್ಟು ಜನ ಏನಾಗ್ತಾ ಇದ್ದಾರೆ ಅಂತ ಕೇಳಿದಾಗ ಮಕ್ಕಳು ಸಾರ್ವಜನಿಕ ಒಂದು ಲಸಿಕೆಗಳನ್ನ ಪಡಿತಾ ಇದ್ದಾರೆ ಎನ್ನುವಂಥದ್ದು ಬಹಳ ಯುಟಿಲೈಸ್ ಆಗ್ತಕ್ಕಂಥದ್ದು ಗೊತ್ತಿರಬೇಕು. ರೈಟಾ? ಈ ನೆಕ್ಸ್ಟ್ ನೋಡ್ರಿ, ಈ ನಿರ್ದಿಷ್ಟ ಲಸಿಕೆಗಳು ಈಗ ಸ್ಪೆಸಿಫಿಕ್ ರೋಗಗಳಿಗೆ ಕೆಲವೊಂದಿಷ್ಟು ಏನ್ ಮಾಡ್ತಾರೆ ಅಂತ ಕೇಳಿದಾಗ ವೈರಸ್ ಗಳಿಗೆ ಲಸಿಕೆಗಳನ್ನ ಕೊಡ್ತಾರೆ. ಈಗ ಅದು ರೋಟ್ ವೈರಸ್ ಲಸಿಕೆ ಅಂತ ಬರ್ತದೆ. ಈ ರೋಟ್ ವೈರಸ್ ಲಸಿಕೆಯ ವ್ಯಾಪ್ತಿ 36.4ರಷ್ಟು ಇದ್ದು ಎಷ್ಟಕ್ಕೆ ಏರಿಕೆ ಆಗೈತೆ ಅಂದ್ರ 85ಕ್ಕೆ ಏರಿಕೆ ಆಗೈತೆ. ಅಂದ್ರೆ ತೀವ್ರ ಪ್ರಮಾಣದಲ್ಲಿ ಹೆಚ್ಚಾಗೈತೆ. ಅಂದ್ರ ಈ ಒಂದು ಲಸಿಕೆಯನ್ನು ಪಡೆಯುವ ಪ್ರಮಾಣ ಬಹಳಷ್ಟು ಚೆನ್ನಾಗಿ ಸುಧಾರಣೆ ಆಗೈತಿ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಈ ದಡಾರು, ರುಬೆಲಾ ಅಂತ ಇಂಥ ಕೆಲವೊಂದಿಷ್ಟು ಒಂದು ಲಸಿಕೆಗಳನ್ನ ಪಡೆಯುವ ಪ್ರಮಾಣ, ಅದರಾಗಿ 2ನೇ ಡೋಸ್, ವಿಶೇಷವಾಗಿ 2ನೇ ಡೋಸ್ ವ್ಯಾಪ್ತಿಯು ಕೂಡ 58.6ರಿಂದ ಹಿಡಿದು 77.8ಕ್ಕೆ ಏನಾಗಿದೆ ಸರ್ ಅಂತ ಕೇಳಿದಾಗ ದೊಡ್ಡ ಮಟ್ಟದ ಸುಧಾರಣೆ ಆಗಿದೆ ಅಂತಂದ ನೋಡ್ತೀವಿ. ಇನ್ನ ನೆಕ್ಸ್ಟ್ ಬಂದ್ರಿ ಅಂತ ಕೇಳಿದಾಗ ಮಕ್ಕಳ ಆರೋಗ್ಯದ ಫಲಿತಾಂಶಗಳು ಅಂತ ನೋಡ್ತೀವಿ. ರೈಟಾ? ಸರ್ ಮಕ್ಕಳ ಆರೋಗ್ಯದ ಫಲಿತಾಂಶಗಳಲ್ಲಿ ಏನೇನ್ ಆಗಿದೆ ಏನೇನ್ ಆಗಿಲ್ಲ ಅನ್ನೋದನ್ನ ನಾವು ಇವತ್ತು ನೋಡ್ತಾ ಹೋಗೋಣ ಸ್ನೇಹಿತರೆ.
ಸರ್ ಇಲ್ಲಿ ಸೋಂಕುಗಳ ನಿಯಂತ್ರಣ ಅಂತ ಕರಿತೀವಿ. ಮಕ್ಕಳಲ್ಲಿ ಹುಟ್ಟಿದ ತಕ್ಷಣ ಮಕ್ಕಳಲ್ಲಿ ಆಗಿರ್ಬೋದು ಅಥವಾ ಬೆಳೀತಕ್ಕಂಥ ಮಕ್ಕಳಲ್ಲಿ ತೀವ್ರ ಉಸಿರಾಟದ ಪ್ರಮಾಣ ಜಾಸ್ತಿ ಇತ್ತು. ತೀವ್ರ ಉಸಿರಾಟದ ಪ್ರಮಾಣ 2.8 ಇದ್ದು 1.9ಕ್ಕೆ ಇಳಿದಿದೆ. ತೀವ್ರ ಅತಿಸಾರ ಪ್ರಕರಣಗಳು 0.5ಕ್ಕೆ ಏನಾಗಿವೆ ಅಂತ ಕೇಳಿದಾಗ ಇಳಿಕೆಯಾಗಿವೆ ಅಂತ ನೋಡ್ತೀವಿ. ಅಂದ್ರೆ ಮಕ್ಕಳಲ್ಲಿ ಉಸಿರಾಟ ಸಮಸ್ಯೆ ಆಗಿರ್ಬೋದು ಅಥವಾ ಅವರು ಊಟ ಮಾಡಿದ್ದು ಡೈಜೆಷನ್ ಆಗ್ಲಾರ್ದ ಅದೇನಕ್ಕೆ ಅಂತ ಕೇಳಿದಾಗ ಅತಿಸಾರ ಭೇದಿಗಳ ರೂಪದಲ್ಲಿ ಹೋಗುವಂತ ಪ್ರಮಾಣಗಳು ಕಡಿಮೆ ಆಗಿದೆ. ಹೌದಾ, ಈ ಒಂದು ಉಸಿರಾಟ ತೊಂದರೆ ಇದ್ದು 2.8ರಿಂದ 1.9ಕ್ಕೆ ಇಳಿಕೆ ಆಗಿದೆ ಮತ್ತು ತೀವ್ರ ಅತಿಸಾರದ ಪ್ರಕರಣಗಳು 0.5ಕ್ಕೆ ಕಡಿಮೆ ಆಗಿದೆ. ಅಂದ್ರೆ ಮಕ್ಕಳ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಅನ್ನೋದನ್ನ ಇದು ತಿಳಿಸುತ್ತೆ. ಇನ್ನ ಸ್ತನ್ಯಪಾನ ಪದ್ಧತಿಗಳು ಅಂತ ಕರಿತೀವಿ. ಅಂದ್ರೆ ತಾಯಿಯಂದಿರು ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸ್ತಕ್ಕಂಥ ಪದ್ಧತಿಗಳು ಏನಾಗಿದೆ ಅಂತ ನೋಡೋದಾದ್ರೆ ಪ್ರತ್ಯೇಕವಾಗಿ ಸ್ತನ್ಯಪಾನ ಅಂದ್ರೆ 6 ತಿಂಗಳ ಒಳಗಿನ ಶಿಶುಗಳಲ್ಲಿ 95.6ರಷ್ಟು ಮಕ್ಕಳು ಪ್ರತ್ಯೇಕವಾಗಿ ಸ್ತನ್ಯಪಾನವನ್ನ ಪಡಿತಾ ಇದ್ದಾರೆ ಅಂತಂದ ನೋಡ್ತೀವಿ. ಅಂದ್ರ ಈ ಕಡೆ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರಗಳನ್ನು ಕೂಡ ಪಡೆಯುವ ಪ್ರಮಾಣ ಹೆಚ್ಚಾಗಿದೆ ಅನ್ನೋದನ್ನ ನೋಡ್ತೀವಿ. ಇನ್ನು ಆರಂಭಿಕ ಸ್ತನ್ಯಪಾನ ಅಂತ ಬಂದಾಗ ಜನನದ 1 ಗಂಟೆಯ ಒಳಗೆ ಹಾಲುಣಿಸುವಿಕೆಯನ್ನು ಪ್ರಾರಂಭಿಸುವ ಪದ್ಧತಿಯು 41.8ರಿಂದ 50ಕ್ಕೆ ಏನಾಗಿದೆ ಅಂತ ಕೇಳಿದಾಗ ಏರಿಕೆಯಾಗಿದೆ. ಅಂದ್ರೆ ತಾಯಂದಿರಲ್ಲಿ ಏನಪ್ಪಾ ಅಂತ ಕೇಳಿದಾಗ ಈ ಒಂದು ಹಾಲಿನ ಉತ್ಪಾದನೆ ಕಡಿಮೆ ಇರ್ಬೋದು ಅಥವಾ ಇನ್ನೊಂದೇನೋ ಆಗಿರ್ಬೋದು, ಆ ಕಾರಣದಿಂದ ಏನಾಗಿದೆ ಅಂತ ಕೇಳಿದಾಗ ಸ್ವಲ್ಪ ಇದು ಏರಿಕೆ ಆಗಿದೆ ಅಂತ ನಾವು ನೋಡ್ತೀವಿ. 2 ಗಂಟೆ ಒಳಗಡೆ ಹಾಲುಣಿಸುವಿಕೆಯನ್ನು ಪ್ರಾರಂಭಿಸುವ ಪದ್ಧತಿ 41.8ರಿಂದ 50ಕ್ಕೆ ಇಲ್ಲ ಚೆನ್ನಾಗೈತೆ. ಅಂದ್ರೆ ಮೊದಲು 41ರಷ್ಟಿತ್ತು, ಈಗ 51ರಷ್ಟಕ್ಕೆ ಏನಾಗಿದೆ ಸರ್ ಅಂತ ಕೇಳಿದಾಗ ಏರಿಕೆ ಆಗಿದೆ. ಅಂದ್ರ ತಾಯಂದಿರ ಆರೋಗ್ಯ ಅತ್ಯುತ್ತಮದಲ್ಲಿದೆ ಅಥವಾ ಸುಧಾರಣೆ ಆಗಿದೆ ಅನ್ನೋದನ್ನ ಇದು ತಿಳಿಸ್ತಾ ಹೋಗುತ್ತೆ. ರೈಟ್ ಸರ್, ಇದಾದ ನಂತರದಲ್ಲಿ ಸರ್ ಲಾಸ್ಟ್ ಇಯರ್ ಈ ಇಯರ್ ನಾವು ಕಂಪೇರ್ ಮಾಡಿ ನೋಡಿದಾಗ ಸುಮಾರು 10ರಷ್ಟು ಅಂಕಗಳು ಸುಧಾರಣೆ ಆಗಿವೆ. ಯಾಕಂದ್ರೆ ಲಾಸ್ಟ್ ಅಲ್ಲಿ 41% ಇತ್ತು, ಈಗ 50ಕ್ಕೆ ಏನಾಗಿದೆ ಅಂತ ಕೇಳಿದಾಗ ಏರಿಕೆ ಆಗೈತೆ ಅಂತ ನಾವಿಲ್ಲಿ ನೋಡ್ತೀವಿ. ಇದು ಸ್ತನ್ಯಪಾನ ಪದ್ಧತಿಗಳು ಅಂತ ಕರಿತೀವಿ. ಎಸ್, ಇನ್ನು ನಾವು ನೆಕ್ಸ್ಟ್ ನೋಡೋದಾದ್ರೆ ಜನಸಂಖ್ಯಾ ಪ್ರವೃತ್ತಿಗಳು ಅಂತ ನೋಡ್ತೀವಿ. ಸರ್, ಜನಸಂಖ್ಯಾ ಪ್ರವೃತ್ತಿಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅಂತ ನಾವು ನೋಡೋದಾದ್ರೆ ಒಟ್ಟು ಫಲವಂತಿಕೆಯ ದರ ಭಾರತದ ಟೋಟಲ್ ಫರ್ಟಿಲಿಟಿ ರೇಟ್ ಎಷ್ಟು ಸರ್ ಅಂತ ಕೇಳಿದಾಗ 2.0 ಐತೆ. ಅಂದ್ರೆ 2% ಐತೆ, 2% ಮಾತ್ರ ಐತೆ. ಇದು ಲಾಸ್ಟ್ ಇಯರ್ನು ಅಷ್ಟೇ ಇತ್ತು, ಅಂದ್ರೆ ಲಾಸ್ಟ್ ರಿಪೋರ್ಟ್ನಾಗೂ ಅಷ್ಟೇ ಇತ್ತು, ಈ ರಿಪೋರ್ಟ್ನಾಗೂ ಕೂಡ ಏನಾಗೈತೆ ಅಂತ ಕೇಳಿದಾಗ ಅಷ್ಟೇ ಇದೆ. ಅಂದ್ರೆ ಜನಸಂಖ್ಯಾ ಪ್ರವೃತ್ತಿಗಳಲ್ಲಿ ಅತ್ಯುತ್ತಮ ಪ್ರವೃತ್ತಿ ಕಾಯ್ದುಕೊಂಡಿದೆ ಅಂತ ನೋಡ್ತೀವಿ. ಈ ಒಂದು ಜನಸಂಖ್ಯಾ ಸ್ಥಿರತೆಯನ್ನು ಸೂಚಿಸುವ ಸಲುವಾಗಿ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ರಿಪ್ಲೇಸ್ಮೆಂಟ್ ಲೆವೆಲ್ ಅಂತ ಒಂದು ಬರುತ್ತೆ. ಅಲ್ಲಿ 2.1ಕ್ಕಿಂತ ಕಡಿಮೆ ಇರ್ಬೇಕಂತ ಹೇಳ್ಯಾರ. ಬಟ್ ನಮ್ಮದು 2% ಇದೆ. ಅಂದ್ರೆ ವ್ಯವಸ್ಥಿತವಾಗಿ ಜನಸಂಖ್ಯಾ ನಿರ್ವಹಣೆಯಲ್ಲಿ ಭಾರತ ಮುಂಚೂಣಿ ಒಳಗೆ ಐತಿ ಅನ್ನೋದನ್ನ ನಾವಿಲ್ಲಿ ಗುರುತಿಸ್ಕೊಳ್ಬಹುದು. ಎಸ್, ಅದಾದ ನಂತರದಲ್ಲಿ ಗರ್ಭ ನಿರೋಧಕ ಹರಡುವಿಕೆಯ ದರ ಅಂತ ಕರಿತೀವಿ. ಗರ್ಭ ನಿರೋಧಕಗಳ ಬಳಕೆಯ ಪ್ರಮಾಣ 66ರಿಂದ 69ಕ್ಕೆ ಏರಿಕೆಯಾಗಿದೆ ಅಂತ ಹೇಳ್ತೀವಿ. ಸರಿ, ಗರ್ಭ ನಿರೋಧಕಗಳ ಹರಡುವಿಕೆಯ ದರ ಅಂದ್ರೆ ಏನ್ ಸರ್ ಅಂತ ಕೇಳಿದಾಗ ಮದುವೆಯಾದ ನಂತರದಲ್ಲಿ ಹೆಣ್ಣು ಮಕ್ಕಳು ಮಕ್ಕಳನ್ನ ಪಡೆಯುವುದರಲ್ಲಿ ಏನಾಗ್ಯಾರ ಅಂತ ಕೇಳಿದಾಗ ಜಾಣರಾಗಿದ್ದಾರೆ. ಮೊದಲು ಏನಪ್ಪಾ ಅಂತ ಕೇಳಿದಾಗ ಬಹಳಷ್ಟು ನಾವು ಹಿಂದ್ಗಡೆ ಹೋದಾಗ ಮದುವೆ ಆದ ಏನಪ್ಪಾ ಅಂತ ಕೇಳಿದಾಗ ತಕ್ಷಣ ಮಕ್ಕಳ ಮೇಲೆ ಮಕ್ಕಳು ಅಂದ್ರೆ ಒಂದ್ 4-5 ಮಕ್ಕಳನ್ನ ಮಾಡ್ಕೋತಾರೆ. ಈಗ ಹಂಗಿಲ್ಲ, ಹೌದಾ? ಮದುವೆ ಆದ್ಮೇಲೆ ಹೆಣ್ಮಕ್ಳು ಆ ಒಂದು ಮಗುವನ್ನ ಯಾವಾಗ ಪಡ್ಕೋಬೇಕು, ಎಷ್ಟು ದಿನಗಳ ನಂತರ ಪಡ್ಕೋಬೇಕು, ಅಥವಾ ಒಂದು ಮಗುವಿನಿಂದ ಒಂದ್ ಮಗುವಿಗೆ ಎಷ್ಟು ಗ್ಯಾಪ್ ಇಟ್ಕೋಬೇಕು ಅನ್ನೋದನ್ನ ಹೆಣ್ಮಕ್ಳು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇದು ಏನ್ ಮಾಡುತ್ತೆ ಅಂತ ಕೇಳಿದಾಗ ವಿವರಿಸುತ್ತೆ. ರೈಟಾ? ಓಕೆ, ಇದರಿಂದ ಏನ್ ಲಾಭ ಸರ್? ಈ ಗರ್ಭ ನಿರೋಧಕಗಳ ಹರಡುವಿಕೆಯ ಪ್ರಮಾಣದಲ್ಲಿ ಏರಿಕೆ ಆಗೋದ್ರಿಂದ ಏನ್ ಲಾಭ ಸರ್ ಅಂತ ಕೇಳಿದಾಗ ಜನಸಂಖ್ಯೆಯಲ್ಲಿ ಸ್ಥಿರತೆಯನ್ನು ಕಾಪಾಡ್ಕೋಬಹುದು, ತಾಯಂದಿರ ಆರೋಗ್ಯ ಕಾಪಾಡ್ಕೋಬಹುದು ಮತ್ತು ಮಕ್ಕಳ ಆರೋಗ್ಯವನ್ನು ಕೂಡ ಸುರಕ್ಷಿತವಾಗಿ ಕಾಪಾಡ್ಕೊಳ್ಬಹುದು ಅಂತ ನೋಡ್ತೀವಿ. ಈಗ ಪಾಪ ಹೆಣ್ಮಕ್ಳು ಮದುವೆ ಆದ ತಕ್ಷಣ ಮಕ್ಕಳು ಮಾಡ್ಕೊಂಡ್ಬಿಟ್ರು ಅಂತಂದ್ರೆ ಆ ಮಕ್ಕಳನ್ನ ಆರೈಕೆ ಮಾಡಕ್ ಆಗದೆ ಇರ್ಬೋದು ಅಥವಾ ತಾಯಿ ಆರೋಗ್ಯ ಹರಿಗೆಡ್ಬೋದು, ಹಿಂಗೆಲ್ಲ ಆಗ್ತಾವ. ಆದ್ರೆ ಅವ್ರು ಸ್ವಲ್ಪ ಟೈಮ್ ತಗೊಂಡು ಮಕ್ಕಳನ್ನ ಮಾಡ್ಕೊಂಡ್ರು ಅಂತಂದ್ರೆ ಅಲ್ಲಿ ತಾಯಿ ಆರೋಗ್ಯನೂ ಸುಧಾರಣೆ ಆಗುತ್ತೆ, ಮಗುವಿನ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಅಂದ್ರೆ ಒಂದು ಮಗು ಆದ ತಕ್ಷಣ ಮತ್ತೊಂದು ಮಗು ಮಾಡ್ಕೊಳ್ಳೋದಿಲ್ಲ. ಒಂದು ಮಗು ಆದ ತಕ್ಷಣ ಸ್ವಲ್ಪ ಗ್ಯಾಪ್ ಕೊಟ್ಟಾಗ ಆ ಒಂದು ಮಗುವಿನ ಆರೈಕೆ ಆದ ನಂತರದಲ್ಲಿ ಆ ಮಗು ಸ್ಕೂಲ್ ಬಂದ್ರೆ ಇಂಟೊಂದು ಮಗುವನ್ನು ಮಾಡ್ಕೊಂಡಾಗ ಆ ಮಗುವಿನ ಮತ್ತೆ ಡಿಸ್ಟೆನ್ಸ್ ಬಂದಾಗ 2 ಮಕ್ಕಳನ್ನ ಆರೈಕೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಇದು ತಿಳಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇದು. ಹೌದಾ? ಎಲ್ಲ ಆಲ್ಮೋಸ್ಟ್ ಇವು ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತ ವಿಚಾರಗಳು ಇರ್ತವೆ, ಮತ್ತೆ ಇಲ್ಲಿ ಯಾರು ಕೂಡ ಆತರ ಎಕ್ಸ್ಟೆಂಟ್ ಮಾಡ್ಕೋಬಾರ್ದು. ರೈಟ್, ಇನ್ನು ನೆಕ್ಸ್ಟ್ ಬಂದ್ರಿ ಸರ್ ಅಂತಂದಾಗ ಈ ಒಂದು ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಸೇರ್ಪಡೆ ಅನ್ನುವಂತ ಒಂದು ರಿಪೋರ್ಟ್ ಬರುತ್ತೆ. ಸರ್, ಮಹಿಳಾ ಸಬಲೀಕರಣ ಏನಾಗಿದೆ ಅಂತ ನೋಡೋದಾದ್ರೆ ಈಗ ಡಿಜಿಟಲ್ ಸೇರ್ಪಡೆ ಮಹಿಳೆಯರು ಬಹಳ ಏನಾಗ್ಯಾರ ಅಂತ ಕೇಳಿದಾಗ ಅಪ್ಡೇಟ್ ಆಗಿಬಿಟ್ರೆ ಏನ್ ಅಪ್ಡೇಟ್ ಆಗ್ಯಾರ ಸರ್ ಅಂತ ಕೇಳಿದಾಗ ಇಂಟರ್ನೆಟ್ ಬಳಸುವ ಮಹಿಳೆಯರ ಪ್ರಮಾಣ ದ್ವಿಗುಣಗೊಂಡಿದೆ. ಲಾಸ್ಟ್ ನೋಡ್ರಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಒಳಗಡೆ 5ರೊಳಗಡೆ 33% ಮಹಿಳೆಯರು ಇಂಟರ್ನೆಟ್ ಯೂಸ್ ಮಾಡ್ತಿದ್ರು. ಈಗ 64.3ಕ್ಕೆ ಏನಾಗಿದೆ ಸರ್ ಅಂತ ಕೇಳಿದಾಗ ಏರಿಕೆ ಆಗಿದೆ ಅನ್ನೋದನ್ನ ನೋಡ್ತೀವಿ. ಅಂದ್ರ ಇಂಟರ್ನೆಟ್ ಬಳಕೆಯಲ್ಲಿ ಹೆಣ್ಮಕ್ಳು ಕೂಡ ಇವತ್ತು ಮುಂಚೂಣಿಯಲ್ಲಿ ಇದ್ದಾರೆ ಅನ್ನೋದನ್ನ ಇದು ಏನ್ ಮಾಡುತ್ತೆ ಅಂತ ಕೇಳಿದಾಗ ವ್ಯವಸ್ಥಿತವಾಗಿ ತಿಳಿಸ್ತದೆ ಅನ್ನೋದನ್ನ ನಾವು ನೋಡ್ತೀವಿ. ಇನ್ನು ಸ್ವಂತ ಮೊಬೈಲ್ ಅನ್ನು ಹೊಂದಿರತಕ್ಕಂತ ಮಹಿಳೆಯರ ಪ್ರಮಾಣ ನೋಡೋದಾದ್ರೆ ಕಳೆದ ಅವಧಿಯಲ್ಲಿ 53.9ರಷ್ಟಿದ್ರ ಈಗ 53.9ರಷ್ಟಿದ್ರ ಈಗ 63.6ಕ್ಕೆ ಏನಾಗಿದೆ ಅಂತ ಕೇಳಿದಾಗ ಹೆಚ್ಚಳ ಆಗಿದೆ. ಅಂದ್ರೆ ಇಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ಸರ್ ಅಂತ ಕೇಳಿದಾಗ ಸ್ವಂತ ಮೊಬೈಲ್ ಅನ್ನು ಹೊಂದಿದ್ದಾರೆ. ಈಗಂತೂ ಯಾರು ನೀವು ಮೊಬೈಲ್ ಇಲ್ಲಿ ಇರ್ತಕ್ಕಂಥ ಮಹಿಳೆಯನ್ನ ನೋಡಕ್ ಸಾಧ್ಯನೇ ಇಲ್ಲ. ಒಂದು ಕಾಲ ಇತ್ತು, ಹೌದಾ? ಸಾವಿಲ್ಲದ ಮನೆಯ ಸಾಸುವೆಯನ್ನು ಬುದ್ಧ ಕೇಳಿದಂತೆ ಇವತ್ತು ಮೊಬೈಲ್ ಇಲ್ಲದ ಮನೆಯ ಸೊಸೆಯನ್ನ ಹುಡುಕಾಡ್ತೀವಿ ಅಂದ್ರೆ ದೇವರನ್ನೇ ಸಿಗುವುದಿಲ್ಲ.
ಹೆಣ್ಣು ಸಿಗೋದು ಕಷ್ಟ ಅದಾವ, ಇನ್ನು ಮೊಬೈಲ್ ಯೂಸ್ ಮಾಡೋ ಹುಡುಗಿ ಸಿಗ್ತಾಳಂದ್ರ ಅದು ಕನಸಿನ ಮಾತು. ಅದಕ್ಕಾಗಿ ಈಗ ಹೆಣ್ಣು ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಮತ್ತೆ ಯೂಸ್ ಮಾಡ್ಬೇಕು, ಅವರು ಕೂಡ ಈ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಇದು ತಿಳಿಸುತ್ತೆ ಮತ್ತು ಈ ಮಹಿಳಾ ಸಬಲೀಕರಣವನ್ನ ತಿಳಿಸುತ್ತೆ. ರೈಟಾ? ಇನ್ನ ನೆಕ್ಸ್ಟ್, ಆರ್ಥಿಕ ಸ್ವಾತಂತ್ರ್ಯ. ಸ್ವಂತ ಬ್ಯಾಂಕ್ ಅಥವಾ ಉಳಿತಾಯ ಖಾತೆಗಳನ್ನು ನಿರ್ವಹಿಸುವ ಮಹಿಳೆಯರ ಪ್ರಮಾಣ 78.6ರಿಂದ 89ಕ್ಕೆ ಏನಾಗಿದೆ ಅಂತ ಕೇಳಿದಾಗ ಏರಿಕೆಯಾಗಿದೆ. ಪ್ರತಿಯೊಬ್ಬ ಮಹಿಳೆಯರಿಗೆ ಇವತ್ತು ಏನಾದ್ರು ಒಂದು ಕೇಳಿದಾಗ ಸ್ವಂತ ಅಕೌಂಟ್ಗಳದಾವ. ಆ ಸ್ವಂತ ಅಕೌಂಟ್ಗೆ ಕರ್ನಾಟಕ ಸರ್ಕಾರ ಇವತ್ತು ಗೃಹಲಕ್ಷ್ಮಿಯನ್ನು ಕೂಡ ಹಾಕ್ತಾ ಇದೆ. ಹೌದಾ? ಈ ರೀತಿ ಸ್ವಂತ ಅಕೌಂಟ್ ಅನ್ನು ಹೊಂದಿದ್ದಾರೆ. ಹೌದಾ? ಎಲ್ಲ ಹೆಣ್ಮಕ್ಳು ಫೋನ್ ಪೇ, ಗೂಗಲ್ ಪೇ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಯೂಸ್ ಮಾಡಬೇಕು ಅನ್ನೋದನ್ನ ನೋಡ್ತೀವಿ. ಇದು ಮಹಿಳಾ ಸಬಲೀಕರಣವನ್ನು ತಿಳಿಸುತ್ತೆ. ಈ ಒಂದು ಪ್ರವೃತ್ತಿ ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿಸ್ತಾರೆ ಅಂತ ಕೇಳಿದಾಗ, ನಮ್ಮ ಭಾರತ ದೇಶದಲ್ಲಿ ಏನು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಾಧಿಸಕತ್ತೀವಲ್ಲ, ಆ ಸುಸ್ಥಿರ ಅಭಿವೃದ್ಧಿ ಗುರಿ 5ನೇ ಗುರಿ ಸಾಧನೆಗೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತೈತೆ ಅನ್ನೋದನ್ನ ನಾವು ನೋಡ್ತೀವಿ, ಗೊತ್ತಿರ್ಬೇಕು. ರೈಟಾ? ಓಕೆ ಸರಿ. ಇದಾದ ನಂತರದಲ್ಲಿ ಮುಟ್ಟಿನ ನೈರ್ಮಲ್ಯ ಮತ್ತು ಆರೋಗ್ಯ ರಕ್ಷಣೆ ಅಂತ ಬಂದಾಗ ಏನಾಗಿದೆ ಸರ್? ನೈರ್ಮಲ್ಯ ಪದ್ಧತಿ. 15ರಿಂದ 24 ವಯಸ್ಸಿನ ಯುವತಿಯರಲ್ಲಿ ನೈರ್ಮಲ್ಯದ ಮುಟ್ಟಿನ ರಕ್ಷಣಾ ವಿಧಾನಗಳ ಅಳವಡಿಕೆ 77.6ರಿಂದ 79ಕ್ಕೆ ಸುಧಾರಿಸಿದೆ ಅಂತಂದ ನಾವಿಲ್ಲಿ ನೋಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ನಮ್ಮ ಕರ್ನಾಟಕ ಸರ್ಕಾರ ಬಹಳಷ್ಟು ಶುಚಿತ್ವ ಯೋಜನೆ ಅನ್ನುವಂತ ಒಂದು ಯೋಜನೆಯನ್ನು ತಂದತೆ, ಮುಟ್ಟಿನ ಕಪ್ಪನ ಕೊಡುವಂತ ಯೋಜನೆಯನ್ನು ಕೂಡ ಏನ್ ಮಾಡುತ್ತೆ, ಜಾರಿಗೆ ತಂದತೆ, ಗೊತ್ತಿರಬೇಕು. ರೈಟಾ? ಈಗ ಈ ಒಂದು ನೈರ್ಮಲ್ಯ ಪದ್ಧತಿಯಲ್ಲಿ ಹೆಣ್ಣು ಮಕ್ಕಳು ಆ ಒಂದು ಮುಟ್ಟಿನ ರಕ್ಷಣಾ ವಿಧಾನಗಳ ಅಳವಡಿಕೆ 77ರಿಂದ 79ಕ್ಕೆ ಏರಿಕೆಯಾಗಿದೆ, ಸುಧಾರಣೆ ಕಂಡಿದೆ ಅನ್ನೋದನ್ನ ನಾವು ನೋಡ್ತೀವಿ, ಗೊತ್ತಿರಬೇಕು. ಹೌದಾ? ಇನ್ನು ಅದೇ ರೀತಿ ಆರೋಗ್ಯ ವಿಮೆ ಅಂತ ಬರುತ್ತೆ. ಈಗ ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಬರುತ್ತೆ, ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆ ಅಂತ ಬರುತ್ತೆ. ಈ ಯೋಜನೆಯಲ್ಲಿ ಏನ್ ಮಾಡ್ತಾರೆ ಸರ್ ಅಂತ ಕೇಳಿದಾಗ, ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳ ಒಂದು ಆರೋಗ್ಯ ಇನ್ಶೂರೆನ್ಸ್ ಅನ್ನು ಕೊಡ್ತಾರೆ. ಈ ಒಂದು ಆರೋಗ್ಯ ಇನ್ಶೂರೆನ್ಸ್ ಅನ್ನ ಪಡೆಯುವಂತಹ ಜನರ ಪ್ರಮಾಣ 41ರಷ್ಟು ಇದು 60ಕ್ಕೆ ಏನಾಗಿದೆ ಅಂತ ಕೇಳಿದಾಗ ಬೃಹತ್ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ, ಗೊತ್ತಿರಬೇಕು. ರೈಟಾ? ಓಕೆ ಸರಿನಾ? ಈ ಒಂದು ರಿಪೋರ್ಟ್ ನ ಸಿದ್ಧಪಡಿಸಲಿಕ್ಕೆ ಭಾರತ ದೇಶದಲ್ಲಿ 715 ಜಿಲ್ಲೆಗಳನ್ನ ಏನ್ ಮಾಡಲಾಗಿದೆ ಅಂತ ಕೇಳಿದಾಗ ಬಳಸಿಕೊಳ್ಳಲಾಯಿತು. 715 ಜಿಲ್ಲೆಗಳಲ್ಲಿ ಈ ಒಂದು ವರದಿಯನ್ನು ಸಿದ್ಧಪಡಿಸಲಾಗಿದೆ. ಇನ್ನು ಮಣಿಪುರ ರಾಜ್ಯದಲ್ಲಿ ಈ ಒಂದು ವರದಿ ಅಥವಾ ಮಣಿಪುರ ರಾಜ್ಯದ ಯಾವುದೇ ಮಾಹಿತಿಯನ್ನು ಇಲ್ಲಿ ತಗೊಂಡಿಲ್ಲ. ಟೋಟಲ್ 6,79 ಅಥವಾ 6,79,000 ಮನೆಗಳನ್ನ ಸಮೀಕ್ಷೆ ಮಾಡಲಾಗಿದೆ ಅಂತಂದ ನಾವು ಅಂದ್ರೆ ಪ್ರತಿ ಮನೆಯನ್ನು ಸಮೀಕ್ಷೆ ಮಾಡಲ್ಲ, ಕೆಲವೊಂದಿಷ್ಟು ಮನೆಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ. ಅದ್ರಾಗ 6,79,000 ಮನೆಗಳನ್ನ ಸಮೀಕ್ಷೆ ಮಾಡಲಾಗಿದೆ ಅಂತಂದ ನಾವು ನೋಡ್ತೀವಿ. ಇದು ಏನ್ ಸರ್ ಅಂತ ಕೇಳಿದಾಗ ಈ ಒಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಒಂದು 6ರ ಒಂದು ವರದಿಗಳು ಅಂತ ಕರಿತೀವಿ. ಸರಿ, ಈ ಒಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯನ್ನ ನಮ್ಮ ಭಾರತ ದೇಶದಲ್ಲಿ ಯಾವಾಗ ಬಿಡುಗಡೆ ಮಾಡಲಾರಂಭಿಸಿದರು ಮತ್ತೆ ಯಾವ ವರ್ಷದಿಂದ ಬಿಡುಗಡೆ ಮಾಡಕ್ ಶುರು ಮಾಡಿದ್ರು, ಯಾವ್ಯಾವ ಆಯಾಮಗಳ ಆಧಾರದ ಮೇಲೆ ಬಿಡುಗಡೆ ಮಾಡಿದ್ರು ಅಂತ ನೋಡೋದಾದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಸರ್, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 1 ಇದು ಯಾವಾಗ ರಿಪೋರ್ಟ್ ಬಿಡುಗಡೆ ಆಗಿಸ್ತಾರೆ ಅಂತ ಕೇಳಿದಾಗ 1992-93ರಲ್ಲಿ ಮೊದಲ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯನ್ನು ಸಿದ್ಧಪಡಿಸಿದ್ದು 1992-93ರಲ್ಲಿ ಸಿದ್ಧಪಡಿಸ್ತಾರೆ. ಇದನ್ನ 1990ರ ಒಂದು ಇನ್ಸಿಡೆಂಟ್ ಬರ್ತಾ, ಆ ಇನ್ಸಿಡೆಂಟ್ ನ ಭಾಗವಾಗಿ ತಗೊಂಡ್ಬಂದಿರ್ತಾರೆ. ಸರ್, ಈ ಒಂದು 1ನೇ ರಿಪೋರ್ಟ್ ನ ಬಿಡುಗಡೆ ಮಾಡಬೇಕಾದಾಗ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ಅಂದ್ರೆ ಫಲವತ್ತತೆ, ಮಕ್ಕಳ ಪ್ರಮಾಣ ಮತ್ತು ಫಲವತ್ತತೆ ಮತ್ತು ಮಕ್ಕಳ ಪ್ರಮಾಣದ ದತ್ತಾಂಶ ಸಂಗ್ರಹದ ಮೇಲೆ ಕಾನ್ಸಂಟ್ರೇಟ್ ಮಾಡಿತ್ತು 1ನೇ ರಿಪೋರ್ಟ್. ಸರ್, 2ನೇ ರಿಪೋರ್ಟ್ 1998-99 ಬಿಡುಗಡೆ ಮಾಡಿದ್ರು. ಅಂದ್ರೆ ಸರಿ ಸುಮಾರು ಇದನ್ನ ಪ್ರತಿ 5 ವರ್ಷಗಳಿಗೊಮ್ಮೆ ಬಿಡುಗಡೆ ಮಾಡ್ತಾ ಬಂದಿದ್ದಾರೆ ಅಂತ ನೋಡ್ತೀವಿ. ಮಹಿಳೆಯರ ಸ್ವಾಯತ್ತತೆ ಮತ್ತು ಕೌಟುಂಬಿಕ ದೌರ್ಜನ್ಯಗಳಂತ ವಿಷಯಗಳನ್ನ ಒಳಗೊಂಡಿತ್ತು 2ನೇ ರಿಪೋರ್ಟ್ ಒಳಗಡೆ. ಮಹಿಳೆಯರಿಗೆ ಎಷ್ಟು ಸ್ವಾತಂತ್ರ್ಯ ಐತೆ ಮತ್ತು ಮಹಿಳೆಯರ ಮೇಲೆ ಕೌಟುಂಬಿಕ ದೌರ್ಜನ್ಯಗಳು, ವರದಕ್ಷಿಣೆ ಕಾಯ್ದೆ ಆಗಿರ್ಬೋದು, ವರದಕ್ಷಿಣೆ ಆಗಿರ್ಬೋದು ಅಥವಾ ಇನ್ನೊಂದು ಯಾವ್ದು ಕಿರುಕುಳ ಆಗಿರ್ಬೋದು, ಆ ಕಿರುಕುಳದ ಮೇಲೆ ಗಮನ ಹರಿಸಿತ್ತು 2ನೇ ರಿಪೋರ್ಟ್. ಸರ್, 3ನೇ ರಿಪೋರ್ಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ರೆ 2005-6ರಲ್ಲಿ ಬಿಡುಗಡೆ ಆಗುತ್ತೆ. ಸರ್, ಇದು ಕುಟುಂಬ ಯೋಜನೆಗಳ ನಿರ್ಧಾರದಲ್ಲಿ ಪುರುಷರ ಪಾತ್ರವನ್ನು ಗುರುತಿಸಿ ಮೊದಲ ಬಾರಿಗೆ ಪುರುಷರ ಪ್ರಶ್ನಾವಳಿಯನ್ನು ಸೇರಿಸಲಾಯಿತು. ಅಂದ್ರೆ ಪುರುಷರು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ರಿಸ್ಟ್ರಿಕ್ಟ್ ಮಾಡ್ತಾರೆ, ಯಾವ ರೀತಿ ಕ್ವಶನ್ ರೈಸ್ ಮಾಡ್ತಾರೆ ಅನ್ನೋದರ ಮೇಲೆ ಇದು ಕೇಂದ್ರೀಕರಿಸಿತ್ತು ಅನ್ನೋದನ್ನ ನಾವು ನೋಡ್ತೀವಿ 3ನೇ ರಿಪೋರ್ಟ್. ಸರ್, 4ನೇ ರಿಪೋರ್ಟ್ ಯಾವಾಗ ಸರ್ ಅಂತ ಕೇಳಿದಾಗ 2015-16ರಲ್ಲಿ ಬಿಡುಗಡೆ ಮಾಡುತ್ತೆ. ಸರ್, ಇದು ಜಿಲ್ಲಾ ಮಟ್ಟದ ಸಮೀಕ್ಷೆಯಾಗಿ ವಿಸ್ತರಿಸಲ್ಪಟ್ಟಿದ್ದು ಪೌಷ್ಟಿಕಾಂಶ ಮತ್ತು ನೈರ್ಮಲ್ಯದ ಮೇಲೆ ಗಮನ ಹರಿಸಿತ್ತು 4ನೆಯ ಒಂದು ರಿಪೋರ್ಟ್, ಗೊತ್ತಿರಬೇಕು. ಸರ್, 5ನೇ ರಿಪೋರ್ಟ್ ಲಾಸ್ಟ್ ರೀಸೆಂಟ್ ಆಗಿ ಬಿಡುಗಡೆ ಆಗಿದ್ದು ಲಾಸ್ಟ್ ರಿಪೋರ್ಟ್ 2019-21ರಲ್ಲಿ ಬಿಡುಗಡೆ ಆಗುತ್ತೆ. ಈ 5ನೇ ರಿಪೋರ್ಟ್ ನಲ್ಲಿ ಏನ್ ಮಾಡಲಾಯಿತು ಸರ್ ಅಂತ ಕೇಳಿದಾಗ ಫರ್ಟಿಲಿಟಿ ರೇಟ್ ಅನ್ನ ಸೇರಿಸಲಾಯಿತು. ಟೋಟಲ್ ಫರ್ಟಿಲಿಟಿ ರೇಟ್ 2ರಷ್ಟು ಬದಲಾವಣೆ ಆಗಿರುವುದನ್ನು ಅಥವಾ ಬದಲಾವಣೆ ಸಾಧಿಸಿರುವುದನ್ನು ದಾಖಲಿಸಿತ್ತು. ಇದೇ 2 ಪಾಯಿಂಟ್ರಷ್ಟು ಫರ್ಟಿಲಿಟಿ ರೇಟ್ ಇವತ್ತಿಗೂ ಕೂಡ ಮುಂದುವರೆದಿರುವುದನ್ನು ನಾವು ಈ ಒಂದು 6ನೇ ರಿಪೋರ್ಟ್ ನಲ್ಲಿ ನೋಡ್ತೀವಿ. ಸರ್, ನೋಡ್ರಿ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 6 2023-24ರ ವರದಿದು, ಬಟ್ ಬಿಡುಗಡೆ ಆಗಿದ್ದು 2026 ಮೇ 28ನೇ ತಾರೀಕು ರಿಲೀಸ್ ಆಗೈತೆ.
ಈ ಒಂದು ವರದಿಯಲ್ಲಿ ಆರೋಗ್ಯ ವಿಮೆ ಹೆಲ್ತ್ ಕವರೇಜ್ 60.2ಗೆ ಏರಿಕೆಯಾಗಿರುವುದು ಮತ್ತು ಬೊಜ್ಜು ಮತ್ತು ಜೀವನ ಶೈಲಿ ಏನಾಗೈತಿ ಅಂತ ಕೇಳಿದಾಗ ಹದಗೆಟ್ಟು ಕಾಯಿಲೆಗಳು ನಮ್ಮ ಕಾಯಿಲೆಗಳಿಗೆ ನಾವು ತುತ್ತಾಗುವಂತ ಒಂದು ಸವಾಲನ್ನ ಎತ್ತಿ ತೋರಿಸ್ತಾ ಇದೆ ಅಂತ ನೋಡ್ತೀವಿ. ಇವತ್ತು ನಮ್ಮ ಸರ್ಕಾರ ನಮಗೆ ಏನ್ ಮಾಡ್ತಾ ಇದೆ ಅಂತ ಕೇಳಿದಾಗ ಕೆಲವೊಂದಿಷ್ಟು ಆರೋಗ್ಯ ಇನ್ಶೂರೆನ್ಸ್ ಗಳನ್ನ ಕೊಡ್ತಾ ಇದೆ. ಅದ್ರ ಜೊತೆಗೆ ನಮಗೆ ಏನೈತಿ ಅಂತ ಕೇಳಿದಾಗ ಮಧುಮೇಹದಂತ ಆಗಿರ್ಬೋದು, ಆಮೇಲೆ ಈ ರಕ್ತದೊತ್ತಡದಂತವಾಗಿರ್ಬೋದು, ಬೊಜ್ಜು ಕಾಯಿಲೆ ಆಗಿರ್ಬೋದು, ಫ್ಯಾಟಿ ಲಿವರ್, ಬೊಜ್ಜು ಕಾಯಿಲೆ ಅಂದ್ರೆ ಫ್ಯಾಟಿ ಲಿವರ್, ಇಂಥವೆಲ್ಲ ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇದ್ದೇವೆ ಅನ್ನುವಂತ ಒಂದು ಸವಾಲನ್ನ ಎತ್ತಿ ತೋರಿಸ್ತದೆ 6ನೇ ಒಂದು ರಿಪೋರ್ಟ್ ಅಂತಳಿಂದ ನಾವು ನೋಡ್ತೀವಿ. ಸರಿ, ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ರಿಪೋರ್ಟ್ ನ ಬಿಡುಗಡೆ ಮಾಡೋರು ಯಾರು, ಮತ್ತೆ ಇದಕ್ಕೆ ಯಾರೆಲ್ಲ ಇದಕ್ಕ ನೋಡಲ್ ಏಜೆನ್ಸಿಗಳಾಗಿರ್ತಾರೆ ಸರ್ ಅಂತ ಕೇಳಿದಾಗ ನೋಡ್ರಿ, ಇದನ್ನ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ಮಾಡೋರು ಯಾರು ಸರ್ ಅಂತ ಕೇಳಿದಾಗ ಈ ಎಲ್ಲಾ ಸಮೀಕ್ಷೆಗಳನ್ನ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ನಡೆಸುತ್ತೆ ಅಂತಳಿಂದ ನಾವು ನೋಡ್ತೀವಿ, ಗೊತ್ತಿರ್ಬೇಕು. ಸರ್, ಈ ಒಂದು ಸಮೀಕ್ಷೆಯನ್ನ ನಡೆಸಲಿಕ್ಕೆ ನೋಡಲ್ ಏಜೆನ್ಸಿ ಯಾವ್ದು ಸರ್ ಅಂತ ಕೇಳಿದಾಗ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್ ಅನ್ನುವಂತ ಒಂದು ಸಂಸ್ಥೆ ನೋಡಲ್ ಏಜೆನ್ಸಿ ಆಗಿರುತ್ತೆ. ಈ ಸಂಸ್ಥೆ ಮುಂಬೈನಲ್ಲಿ ಐತಿ ಅಂತಳಿಂದ ನಾವು ನೋಡ್ತೀವಿ, ಗೊತ್ತಿರಬೇಕು. ಸರ್, ಈ ಕಾರ್ಯವಿಧಾನ ಯಾವ ಮೂಲಕ ಈ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಸರ್ ಅಂತ ಕೇಳಿದಾಗ ಬಹು ಹಂತದ ಮಾದರಿಯ ವಿನ್ಯಾಸವನ್ನು ಬಳಸುತ್ತದೆ. ದತ್ತಾಂಶ ಸಂಗ್ರಹಣೆಗಾಗಿ ಕಂಪ್ಯೂಟರ್ ಆಧಾರಿತ ಸಂದರ್ಶನ ಮತ್ತು ಬಯೋಮಾರ್ಕರ್ಗಳ ಪರೀಕ್ಷೆಗಳನ್ನ ಒಳಗೊಂಡಿರುತ್ತದೆ ಅಂತಳಿಂದ ನಾವು ನೋಡ್ತೀವಿ, ಗೊತ್ತಿರಬೇಕು. ರೈಟ್ ಸರ್, ಇದಾದ ನಂತರದಲ್ಲಿ ಇದರ ಉದ್ದೇಶ ಏನು, ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ರಿಪೋರ್ಟ್ ನ ಸಿದ್ಧಪಡಿಸುವಂತ ಉದ್ದೇಶ ಏನು ಸರ್ ಅಂತ ಕೇಳಿದಾಗ ಫಲವತ್ತತೆ, ಕುಟುಂಬ ಯೋಜನೆಗಳು, ಮರಣ ಪ್ರಮಾಣ, ತಾಯಿಯ ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣದ ಕುರಿತು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ವಿಶ್ವಾಸಾರ್ಹ ದತ್ತಾಂಶಗಳನ್ನು ನೀಡುವುದು ಇದರ ಮುಖ್ಯವಾದ ಉದ್ದೇಶವಾಗಿದೆ. ಒಂದ ಮಾತನ್ನ ಹೇಳ್ಬೇಕಾದ್ರೆ ತಾಯಿ ಮತ್ತು ಮಕ್ಕಳ ಆರೋಗ್ಯವಾದ ಸುಧಾರಣೆಯನ್ನ ಕಾಪಾಡಿಕೊಳ್ಳುವುದೇ ಇದರ ಮುಖ್ಯವಾದ ಉದ್ದೇಶ ಅಂತಂದ ನಾವಿಲ್ಲಿ ಕರಿತೀವಿ, ಗೊತ್ತಿರಬೇಕು. ಸರ್ ನೋಡ್ರಿ, ಭಾರತ ದೇಶದಲ್ಲಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಒಂದು ಸಮೀಕ್ಷೆಯನ್ನ ಸಿದ್ಧಪಡಿಸಲಿಕ್ಕೆ ಆರಂಭ ಮಾಡಿದ್ದು 1990ರ ದಶಕದಲ್ಲಿ. ಆರಂಭದಲ್ಲಿ ಅಮೆರಿಕಾದ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ ಡೆಮೋಗ್ರಾಫಿಕ್ ಅಂಡ್ ಹೆಲ್ತ್ ಸರ್ವೆ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರುತ್ತೆ. ಆ ಕಾರ್ಯಕ್ರಮದ ಭಾಗವಾಗಿ ನಮ್ಮ ದೇಶದಲ್ಲಿ 1990ರಿಂದ ಈ ಒಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯನ್ನು ಮಾಡ್ಬೇಕಂತ ನಿರ್ಧಾರ ಆಗುತ್ತೆ. ಅದೇ ನಿರ್ಧಾರದಂತೆ ನಮ್ಮ ಭಾರತ ದೇಶದಲ್ಲಿ 1992-93ರಲ್ಲಿ ಮೊದಲ ಒಂದು ಆರೋಗ್ಯ ಸಮೀಕ್ಷೆಯನ್ನು ಬಿಡುಗಡೆ ಮಾಡಲಾಗುತ್ತೆ. ಅದನ್ನ ಈಗಾಗಲೇ ನಾವು ಡಿಸ್ಕಷನ್ ಮಾಡಿ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಸರಿ, ಇನ್ನು ನೆಕ್ಸ್ಟ್ ಬಂದ್ರಿ ಅಂತ ಬಂದಾಗ ಈಗ ನಾವು ಭಾರತದ ಸರಾಸರಿ ಅಥವಾ ಭಾರತದ ಒಂದು ಏನೇನು ಬದಲಾವಣೆ ಆಗಿದೆ ಅನ್ನೋ ನೋಡ್ಕೊತ ಬಂದ್ವಿ. ಈಗ ಭಾರತದ್ದು ಮತ್ತು ಕರ್ನಾಟಕದನ್ನ ಏನ್ ಮಾಡ್ತೀವಿ ಅಂತ ಕೇಳಿದಾಗ ಕಂಪೇರ್ ಮಾಡಿ ನೋಡ್ಕೋತೀವಿ. ಪ್ರಮುಖ ಸೂಚಕಗಳಲ್ಲಿ ಭಾರತದ ಸರಾಸರಿ ಎಷ್ಟೈತೆ, ಕರ್ನಾಟಕದ ಸಾಧನೆ ಎಷ್ಟೈತೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ನೋಡ್ರಿ, ಸಾಂಸ್ಥಿಕ ಹೆರಿಗೆಗಳು ಭಾರತದಲ್ಲಿ 96.6ರಷ್ಟು ಸಾಂಸ್ಥಿಕ ಹೆರಿಗೆಗಳು ನಡೀತಾವೆ, 90.6ರಷ್ಟು. ಆದ್ರೆ ಕರ್ನಾಟಕದಲ್ಲಿ ಸಾಂಸ್ಥಿಕ ಹೆರಿಗೆಗಳ ಪ್ರಮಾಣ ಏನೈತೆ ಅಂತ ಕೇಳಿದಾಗ 96.2ರಷ್ಟು ಐತೆ. ಅಂದ್ರ ಕರ್ನಾಟಕ ರಾಜ್ಯದ ಸಾಂಸ್ಥಿಕ ಹೆರಿಗೆಯ ಪ್ರಮಾಣವು ಭಾರತದ ಸರಾಸರಿಗಿಂತ ಏನಾಗಿದೆ ಅಂತ ಕೇಳಿದಾಗ ಹೆಚ್ಚಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ, ಗೊತ್ತಿರ್ಬೇಕು. ಸರಿ, ಎರಡನೇದು ಪೂರ್ಣ ಲಸಿಕೆ ಪಡೆದ ಮಕ್ಕಳ ಪ್ರಮಾಣ ಅಂದ್ರೆ 12ರಿಂದ 23 ತಿಂಗಳೊಳಗಿನ ಮಕ್ಕಳು ಲಸಿಕೆ ಪಡೆಯುವ ಪ್ರಮಾಣ 87.1ರಷ್ಟಿದ್ರೆ ಕರ್ನಾಟಕದ ಸಾಧನೆ 89.4ರಷ್ಟೈತೆ. ಇದು ಕೂಡ ಭಾರತದ ಸರಾಸರಿಗಿಂತ ಹೆಚ್ಚಾಗಿದೆ. ರೈಟ್, ಓಕೆ ಸರ್. ಮಕ್ಕಳ ಮಹಿಳೆಯರ ಡಿಜಿಟಲ್ ಸಾಕ್ಷರತೆ 64.3ರಷ್ಟಿದ್ರೆ 68.7ರಷ್ಟೈತೆ. ಆದ್ರೆ ಕರ್ನಾಟಕದ ಸಾಧನೆ ಅತ್ಯುನ್ನತವಾಗಿದೆ. ಸರ್, ಇದಾದ ನಂತರದಲ್ಲಿ ಬ್ಯಾಂಕ್ ಖಾತೆ ಹೊಂದಿರುವ ಮಹಿಳೆಯರು ಅಂತ ಬಂದಾಗ 89ರಷ್ಟು ಮಹಿಳೆಯರು ಬ್ಯಾಂಕ್ ಖಾತೆ ಹೊಂದಿದ್ದಾರೆ. ಆದ್ರೆ ಕರ್ನಾಟಕದ ಸಾಧನೆ 92ರಷ್ಟು ಕರ್ನಾಟಕದ ಮಹಿಳೆಯರು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದಾರೆ ಅಂತ ನೋಡ್ತೀವಿ. ಮಕ್ಕಳ ಕುಂಠಿತ ಬೆಳವಣಿಗೆಯ ಪ್ರಮಾಣ 29ರಷ್ಟು ಭಾರತದ ಸರಾಸರಿ ಇದ್ರೆ 27ರಷ್ಟು ಕರ್ನಾಟಕದ ಸರಾಸರಿ ಐತೆ. ಅಂದ್ರೆ ಏನೈತಿ, ತೀವ್ರ ಪ್ರಮಾಣ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದೆ. ಅಂದ್ರೆ ಅತ್ಯುತ್ತಮ ಸಾಧನೆ ಕರ್ನಾಟಕದ ಐತಿ ಅಂತ ನೋಡ್ತೀವಿ. ಇನ್ನು ಆರೋಗ್ಯ ವಿಮೆ ಹೊಂದಿರುವ ಕುಟುಂಬಗಳ ಬಂದಾಗ 60% ಕುಟುಂಬಗಳು ಈ ಒಂದು ಯಾವ್ದಂತ ಕೇಳಿದಾಗ ಪ್ರಧಾನಮಂತ್ರಿ ಆರೋಗ್ಯ ಯೋಜನೆ ಅಥವಾ ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆಯ ಸೌಲಭ್ಯವನ್ನು ಪಡ್ಕೊಂಡ್ರ ಕರ್ನಾಟಕದಲ್ಲಿ 63ರಷ್ಟು ಕುಟುಂಬಗಳು ಈ ಒಂದು ಆರೋಗ್ಯ ಸೌಲಭ್ಯವನ್ನು ಪಡಿತಾ ಇದಾವೆ ಅಂತ ನೋಡ್ತೀವಿ. ಇದು ಕರ್ನಾಟಕದ ಪ್ರಮುಖ ಸಾಧನೆಗಳು ಅಂತ ಕರಿತೀವಿ, ಗೊತ್ತಿರಬೇಕಾದಂತ ವಿಚಾರ. ಸರ, ಇನ್ನು ನೆಕ್ಸ್ಟ್ ಬಂದ್ರ ನಮ್ಮ ಭಾರತ ದೇಶಕ್ಕೆ ಕಾದಿರುವಂತ ಗಂಡಾಂತರಗಳು. ಈ ಒಂದು 6ನೆಯ ಒಂದು ಆರೋಗ್ಯ ಸಮೀಕ್ಷೆಯಲ್ಲಿ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6ರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕೆಲವೊಂದಿಷ್ಟು ಗಂಭೀರ ಏನಪ್ಪಾ ಅಂತ ಕೇಳಿದಾಗ ಏನಂತಾರೆ ನೀವು ಚಾಲೆಂಜಸ್ ಅಂತ ಹೇಳ್ಬೋದು, ಅಥವಾ ಏನಂತಾರೆ ನೀವು ನಮ್ಮ ಒಂದು ಏನಪ್ಪಾ ಅಂತ ಕೇಳಿದಾಗ ನಮಗೆ ಎದುರಾಗಿರ್ತಕ್ಕಂಥ ಗಂಡಾಂತರಗಳು, ದೊಡ್ಡ ಮಟ್ಟದ ಗಂಡಾಂತರಗಳಿದಾವೆ. ಅವುಗಳ ಮೇಲೆ ಕಾಳಜಿಯನ್ನು ತೋರಿಸ್ಬೇಕಾಗತ್ತೆ ಅಂತ ನೋಡ್ರಿ. ಏನ್ ಗಂಡಾಂತರಗಳು ಅಂತ ಬಂದಾಗ ಸಿ ಸೆಕ್ಷನ್ ಹೆರಿಗೆಯ ಏರಿಕೆ ಅಂತ ಕರಿತೀವಿ. ಸರ್, ಸಿ ಸೆಕ್ಷನ್ ಹೆರಿಗೆ ಏರಿಕೆ ಅಂದ್ರೆ ಏನು, ಹೆಣ್ಣು ಮಕ್ಕಳಿಗೆ ನಾರ್ಮಲ್ ಡೆಲಿವರಿ ಆಗ್ಲಾರ್ದನ ಈ ಒಂದು ಸರ್ಜರಿ ಮಾಡಿ ಏನ್ ಮಾಡ್ತಾರೆ ಅಂತ ಕೇಳಿದಾಗ ಡೆಲಿವರಿಯನ್ನು ಮಾಡ್ತಾರಲ್ಲ, ಅದನ್ನ ಸಿ ಸೆಕ್ಷನ್ ಹೆರಿಗೆ ಅಂತ ಕರಿತೀವಿ. ಇದು ಏರಿಕೆ ಆಗ್ತಾ ಇದೆ ಅಂದ್ರೆ ಹೆಣ್ಣು ಮಕ್ಕಳ ಆರೋಗ್ಯ ಹದಗೆಡ್ತಾ ಇದೆ ಅನ್ನೋದು ಇದು ಗಂಭೀರ ಸಮಸ್ಯೆ. ಇದು ನೋಡ್ರಿ, ಶಸ್ತ್ರಚಿಕಿತ್ಸೆಯ ಮೂಲಕ ನಡೆಯುವ ಸಿಜೇರಿಯನ್ ಹೆರಿಗೆಗಳ ಪ್ರಮಾಣ 21ರಿಂದ 27ಕ್ಕೆ ಏರಿಕೆಯಾಗಿದೆ.
ಅಂದ್ರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಡೆಲಿವರಿಗಳು ಆಗ್ತಾ ಇಲ್ಲ ಅನ್ನೋದನ್ನ ತೋರಿಸುತ್ತೆ. ಸರ್ ಇದಾದ ನಂತರದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ನಿಗದಿಪಡಿಸುತ್ತೆ ಎಷ್ಟಂದ್ರೆ 10-15% ಮಾತ್ರ ಏನಾಗಬೇಕು ಸಿಜೇರಿಯನ್ಗಳಾಗಬೇಕು. ಆದ್ರೆ ನಮ್ಮಲ್ಲಿ 21 27 ಹೋಗೈತೆ. ಅಂದ್ರ ಈ ವಿಶ್ವ ಸಂಸ್ಥೆಯ ಒಂದೇನಪ್ಪಾ ಅಂತ ಕೇಳಿದಾಗ ಈ ಇದನ್ನ ಮರ್ತು ಬಿಟ್ಟು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಸರಾಸರಿಗೂ ನಮ್ಮ ಸರಾಸರಿಗೂ ಬಹಳ ದೊಡ್ಡ ಮಟ್ಟಕ್ಕೆ ವ್ಯತ್ಯಾಸ ಐತೆ. ಅದಕ್ಕಾಗಿ ಹೇಳ್ತಿರ್ತಾರೆ ಇವತ್ತು ಹೆಣ್ಣು ಮಕ್ಕಳಿಗೆ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಎಕ್ಸರ್ಸೈಸ್ ಮಾಡ್ರಿ, ವಾಕಿಂಗ್ ಮಾಡ್ರಿ, ನಡೆದಾಡ್ರಿ ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಹೆಣ್ಣು ಮಕ್ಕಳು ಒಟ್ಟ ನಡೆದಾಡುದಿಲ್ಲ. ಇವರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆತ ನೋ ವೇ ಸರ್. ಈ ಕಡೆ ಒಂದು ತುಂಬಿದ ಚರಿಗೆ ತುಂಬಿ ಈ ಕಡೆ ಇಡಲ್ಲ ಅವ್ರು, ಒಟ್ಟ ನೋ ವೇ, ಚಾನ್ಸೇ ಇಲ್ಲ ಅಂತಾರೆ. ಹೌದಾ, ಸ್ವಲ್ಪ ನಡೆದಾಡ್ಬೇಕು, ಕೆಲವೊಂದಿಷ್ಟು ಏನ್ ಮಾಡ್ಬೇಕು ಎಕ್ಸರ್ಸೈಸ್ಗಳು ಮಾಡ್ಬೇಕು. ಅದಕ್ಕಾಗಿ ಎಕ್ಸರ್ಸೈಸ್ಗಳು ಇರ್ತಾವ. ಕೆಲವೊಂದಿಷ್ಟು ತಜ್ಞರ ಕನ್ಸಲ್ಟ್ ಮಾಡ್ಬೇಕು ತಜ್ಞರನ್ನ. ಹೌದಾ, ಓಕೆ, ಸುಧಾರಣೆ ಆಗುತ್ತೆ. ಇನ್ ನೆಕ್ಸ್ಟ್ ನೋಡ್ರಿ, ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ 54% ಏನಾಗುತ್ತೆ ಸರ್ ಅಂತ ಕೇಳಿದಾಗ ಸರ್ಜರಿಗಳಾಗ್ತಾವಂತೆ. ಇನ್ನು ನೆಕ್ಸ್ಟ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೇವಲ 16 ಆಗ್ತಾವಂತೆ. ಈ ರೀತಿ ನೋಡಿದಾಗ ನೋಡ್ರಿ, ಖಾಸಗಿ ಆಸ್ಪತ್ರೆಯಲ್ಲಿ ಅತಿ ಹೆಚ್ಚು ಈ ಒಂದು ಸಿ ಸೆಕ್ಷನ್ ಹೆರಿಗೆಗಳಾಗ್ತಾ ಇದಾವ ಅಂತಂದ್ರೆ ಈ ಒಂದು ಏನಪ್ಪಾ ಅಂತ ಕೇಳಿದಾಗ ಖಾಸಗಿ ಆಸ್ಪತ್ರೆಗಳೇನಲ್ಲ ಅಥವಾ ಈ ಒಂದು ಖಾಸಗಿಯ ಒಂದು ಆರೋಗ್ಯ ವ್ಯವಸ್ಥೆಯನ್ನ ವಾಣಿಜ್ಯೀಕರಣದತ್ತ ಹೋಗ್ತಾ ಇದೆ. ಇವತ್ತು ಜನ ಈ ಒಂದು ಹೆಲ್ತ್ ಅನ್ನೋದನ್ನ ಅಥವಾ ಆರೋಗ್ಯ ಸೇವೆಗಳನ್ನ ಕಮರ್ಷಿಯಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಕಮರ್ಷಿಯಲ್ ಅಲ್ಲ, ಇದೊಂದು ಮಾಫಿಯಾ ಅಂತ ಹೇಳ್ಬೋದು ನಾವು. ಫುಡ್, ಹೆಲ್ತ್, ಎಜುಕೇಶನ್ ಇವು ಮೂರುಗಳನ್ನ ನಾವು ಮಾಫಿಯಾ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಮಟ್ಟಕ್ಕೆ ಏನಾಗ್ತಾ ಇದೆ ಅಂತ ಕೇಳಿದಾಗ ಮಾಫಿಯಾಗಳಾಗ್ತಾ ಇದೆ. ನೋಡಿ, ಖಾಸಗಿ ವಲಯದ ವಾಣಿಜ್ಯೀಕರಣದತ್ತ ಪಟ್ಟು ಮಾಡ್ತಾ ಇದೆ ಅಂತ ನೋಡ್ತೀವಿ. ಮತ್ತೆ ಏನ್ ಮಾಡ್ತದೆ ನಮ್ಮ ಸರ್ಕಾರಿ ದವಾಖಾನೆಗಳು ಸುಧಾರಣೆ ಮಾಡಲ್ರಿ ನಮ್ಮ ಸರ್ಕಾರ. ಸರ್ಕಾರಿ ದವಾಖಾನೆಗೆ ಒಂದು ಇನ್ಸ್ಟ್ರೂಮೆಂಟ್ ಇರಂಗಿಲ್ಲ, ಒಂದು ಬ್ಲಡ್ ಟೆಸ್ಟ್ ಮಾಡಕ್ ಒಂದು ಬ್ಲಡ್ ಟೆಸ್ಟ್ ಇದನ್ನ ಇರಂಗಿಲ್ಲ, ಬ್ಲಡ್ ಟೆಸ್ಟ್ ಮಾಡೋ ಮಷಿನ್ ಇರಂಗಿಲ್ಲ. ಹೌದಾ, ನಾನು ಇಲ್ಲಿ ನೋಡಿ ಇಲ್ಲಿ ಏನಪ್ಪಾ ಅಂತ ಕೇಳಿದಾಗ ಒಂದು ಸರ್ಕಾರಿ ದವಾಖಾನೆ ನೋಡಿವಿ, ಬ್ಲಡ್ ಟೆಸ್ಟ್ ಮಾಡಕ್, ಶುಗರ್ ಟೆಸ್ಟ್ ಮಾಡಕ್ ಬರೀ ಗ್ಲುಕೋಮೀಟರ್ ಇಟ್ಟಿದ್ದಾರೆ. ಹೌದಾ, ಅದಕ್ಕೆ ಟೆಸ್ಟ್ ಮಾಡಕ್ ನಿಖರವಾದ ಮಾಹಿತಿ ಸಿಗ್ಬೇಕಾದ್ರೆ ಅದಕ್ಕೊಂದು ಟೆಸ್ಟಿಂಗ್ ಮಷಿನ್ ಐತೆ, ಮಷಿನ್ ಇಡಬೇಕು. ಗ್ಲುಕೋಮೀಟರ್ನ ಟೆಸ್ಟ್ ಮಾಡ್ತಾರೆ, ಅದ್ರಾಗ ಎಷ್ಟು ಗೊತ್ತಾಗತ್ತೆ. ಹಿಂಗಾಗಿ ಮತ್ತೆ ಆಟೋಮೆಟಿಕ್ಲಿ ಖಾಸಗಿ ಹೋಗ್ತಾರೆ. ಖಾಸಗಿ ಆಸ್ಪತ್ರೆಗೆ ಹೋದಾಗ ಖಾಸಗಿದವ್ರು ಏನ್ ಮಾಡ್ತಾರೆ, 10 ರೂಪಾಯಿ ಆಗಲಿ 30 ರೂಪಾಯಿ ಬಿಲ್ ಬರೆದಿಟ್ಟು ಜೈ ಹಿಂದ್ ಭಾರತ್ ಬಂದ್ ಮಾಡಿಬಿಡ್ತಾರೆ. ಏನ್ ಮಾಡಕ್ ಆಯ್ತದೆ. ಹೌದಾ, ಇವೆಲ್ಲ ಏನಪ್ಪಾ ಅಂತ ಕೇಳಿದಾಗ ನಮಗಾಗಿರುವಂತ ಕೆಲವೊಂದಿಷ್ಟು ಗಂಭೀರ ಸಮಸ್ಯೆಗಳನ್ನ ನೋಡ್ತೀವಿ. ಇನ್ನಷ್ಟೇ ಅಲ್ಲ, ರೋಗಗಳ ದ್ವಿಮುಖ ಹೊರೆ. ರೋಗಗಳು ಏನ್ ಮಾಡತಾವ ಅಂತ ಕೇಳಿದಾಗ ಹೆಚ್ಚಾಗತ್ತಾವ, ಡಬಲ್ ಆಗತ್ತಾವ ರೋಗಗಳು ಡಬಲ್ ಬರ್ಡನ್ ಆಫ್ ಡಿಸೀಸಸ್ ಅಂತ ನೋಡ್ತೀವಿ. ಹೌದಾ, ಸರಿ. ಯಾವ ಒಂದು ಕೇಳಿದಾಗ ಅಪೌಷ್ಟಿಕ ಕುಂಠಿತ. ನೋಡ್ರಿ, ನಮ್ಮಲ್ಲಿ ಏನಾಗೈತೆ ಅಂತ ಕೇಳಿದಾಗ ಕುಂಠಿತ ಬೆಳವಣಿಗೆ ಕಡಿಮೆ ಆದ್ರೂ ಕೂಡ ಪ್ರತಿ 3 ಮಕ್ಕಳಲ್ಲಿ 1 ಮಗು ದೀರ್ಘಕಾಲೀನ ಅಪೌಷ್ಟಿಕತೆಯಿಂದ ಬಳಲ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಅಂದ್ರೆ 3 ಮಕ್ಕಳನ್ನ ತಗೊಂಡ್ರೆ 1 ಮಗುವಿಗೆ ಏನಾಗಿರುತ್ತೆ ಅಂತ ಕೇಳಿದಾಗ ಆ ಸರಿಯಾದ ಪೋಷಕಾಂಶಯುಕ್ತ ಆಹಾರ ಸಿಗ್ತಾ ಇಲ್ಲ ಅಂತ ನೋಡ್ತೀವಿ. ಇನ್ನು ಬೊಜ್ಜಿನ ಸಮಸ್ಯೆ. 15ರಿಂದ 49 ವರ್ಷದ ವಯಸ್ಸಿನ ಜನರಲ್ಲಿ ಬೊಜ್ಜು ಪ್ರಮಾಣ ಏನಾಗಿದೆ ಅಂತ ಕೇಳಿದಾಗ ಹೆಚ್ಚಾಗಿದೆ. ಮಹಿಳೆಯರ ಬೊಜ್ಜು ಪ್ರಮಾಣ 24ರಿಂದ 30.7ಕ್ಕೆ ಏರಿಕೆಯಾಗಿದೆ. ಇದು ನಗರ ಪ್ರದೇಶದಲ್ಲಿ 42.8 ಇದ್ದು ಪುರುಷರಲ್ಲಿ 22.9ರಿಂದ 27ಕ್ಕೆ ಏನಾಗಿದೆ ಸರ್ ಅಂತ ಕೇಳಿದಾಗ ಏರಿಕೆಯಾಗಿದೆ. ಎಲ್ಲರಿಗೂ ಬೊಜ್ಜು ಬರತೈತಿ. ಏನ್ ಮಾಡೋದು ಅಂತ ಕೇಳಿದಾಗ ಪಿಜ್ಜಾ ತಿನ್ನಿ, ಬರ್ಗರ್ ತಿನ್ನಿ, ಗೋಬಿ ತಿನ್ನಿ, ನೂಡಲ್ಸ್ ತಿನ್ನಿ, ಸುಡಗಾಡ ತಿನ್ನಿ ತಿಂತಾವ. ತಿಂದು ಎಕ್ಸರ್ಸೈಸ್ ಆಗಂಗಿಲ್ಲ, ವಾಕೌಟ್ ಆಗಂಗಿಲ್ಲ, ಬಾಡಿ ವರ್ಕೌಟ್ ಆಗಲ್ಲ. ವರ್ಕೌಟ್ ಆಗದೆ ಇರೋದ್ರಿಂದ ಏನಕ್ಕತ್ತೆ ಅಂತ ಕೇಳಿದಾಗ ಕೊಲೆಸ್ಟ್ರಾಲ್ ಏನಕ್ಕತ್ತೆ ಅಂತ ಕೇಳಿದಾಗ ಸ್ಟೋರ್ ಆಗುತ್ತೆ. ಇದರಿಂದ BP ಬಂತು, ಶುಗರ್ ಬಂತು, ಇವೆಲ್ಲ ಏನಕ್ಕ ಅಂತ ಕೇಳಿದಾಗ ಬಂದು ಬಿಡ್ತಾವ. ಅಟ್ಲೀಸ್ಟ್ ಎಕ್ಸರ್ಸೈಸ್ ಆದ್ರೂ ಮಾಡ್ಬೇಕು, ಅಟ್ಲೀಸ್ಟ್ ವಾಕ್ ಆದ್ರೂ ಮಾಡ್ಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ನೋಡ್ರಿ, ಯಾವ್ದು ಸರ್ ಅಂತ ಕೇಳಿದಾಗ ಈ ಬೊಜ್ಜಿನೊಂದಿಗೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದ ಪ್ರಕರಣಗಳು ಹೆಚ್ಚಾಗ್ತಾವ. BP ಮತ್ತು ಶುಗರ್, ಹೈಯೆಸ್ಟ್ BP ಮತ್ತು ಶುಗರ್ ಪೇಷಂಟ್ ಕಂಡು ಬರೋದು ಇಂಡಿಯಾದೊಳಗಡೆ ಇದು ಹೆಚ್ಚಾಗ್ತಾ ಇದೆ. ಹೌದಾ, ಅಧಿಕ ರಕ್ತದೊತ್ತಡ ಪ್ರಕರಣಗಳು ಹೆಚ್ಚುತ್ತಿದ್ದು ಇವು ದೇಶದ ಸಾಂಕ್ರಾಮಿಕ ರೋಗಗಳಿಂದ ಜೀವನ ಶೈಲಿಯ ಕೇಂದ್ರಿತ ದೀರ್ಘಕಾಲದ ಅಪಾಯಗಳತ್ತ ಬದಲಾಗುತ್ತಿವೆ ಅಂತ ನೋಡ್ತೀವಿ. ಈಗ ಏನಾಗತ್ತಂತ ಕೇಳಿದಾಗ ಇವೇನಪ್ಪಾ ಅಂತ ಕೇಳಿದಾಗ ಈ ಒಂದು ಏನಂತೀವಿ ಸಾಂಕ್ರಾಮಿಕ ರೋಗಗಳು ಅಲ್ಲದೆ ಇರ್ಬೋದು, ಬಟ್ ಇವೇನಕ್ಕವ ವಂಶ ಪಾರಂಪರಿಕವಾಗಿ ಮುಂದೋಗಿ ಬಿಡ್ತಾವ. ಹೌದಾ, ನಮ್ಮ ಅಪ್ಪಗೆ ಶುಗರ್ ಇರ್ತಾರೆ, ನಮಗೂ ಶುಗರ್ ಬರ್ತದೆ, ನಮಗೂ ಶುಗರ್ ಇರ್ತಾರೆ, ನಮ್ಮ ಮಕ್ಕಳಿಗೂ ಶುಗರ್ ಬರ್ತಾವ. ಇವು ಕಡಿಮೆ ಆಗ್ಬೇಕು. ಇವೆಲ್ಲ ಗಂಭೀರವಾದಂತ ಸಮಸ್ಯೆಯನ್ನ ತಂದಿಡ್ತಾ ಇದ್ದಾವೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ, ಗೊತ್ತಿರಬೇಕು. ಸರ ಇದು ಏನ್ ಸರ್ ಅಂತ ಕೇಳಿದಾಗ ನಮ್ಮ ಭಾರತ ದೇಶದ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ರಿಪೋರ್ಟ್ ಆಗಿತ್ತು ಅನ್ನೋದನ್ನ ನಾವು ನೋಡ್ತೀವಿ. ಇದ್ರ ಮೇಲೆ ಬಹಳಷ್ಟು ಕ್ವಶನ್ಸ್ ಗಳು ಬರ್ತಾ ಹೋಗ್ತವೆ. ಇದನ್ನ ಸ್ವಲ್ಪ ಏನ್ ಮಾಡ್ರಿ ಅಂತ ಕೇಳಿದಾಗ ಇನ್ನೂ ತೀಕ್ಷ್ಣವಾಗಿ ನಿಮಗೆ ತಿಳಿದ ಮಟ್ಟಿಗೆ ಓದ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ರಿ. ಇಲ್ಲಿವರೆಗೂ ತರಗತಿಯನ್ನು ಆಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಕಂಟೆಂಟ್ ಲೈಕ್ ಆಗಿತ್ತು ಅಂತ ಕೇಳಿದಾಗ ಸ್ವಲ್ಪ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆ ಬೆಲ್ ಐಕನ್ ಏನ್ ಮಾಡ್ರಿ ಅಂತ ಕೇಳಿದಾಗ ಕ್ಲಿಕ್ ಮಾಡ್ಕೊಡ್ರಿ, ಜೊತೆಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನಿಮ್ಗೆ ಇನ್ನೂ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಹಾಕ್ರಿ. ಯಾವ ಕಂಟೆಂಟ್ ನಿಮ್ಗೆ ಬೇಕಾ ಅದ್ರ ಮೇಲೆ ವಿಡಿಯೋ ಹಾಕ್ರಿ, ಕಮೆಂಟ್ ಹಾಕ್ರಿ. ನಾನ್ ನಿಮ್ಗೆ ಅದನ್ನ ವಿಡಿಯೋ ಮಾಡಿ ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇಲ್ಲಿವರೆಗೂ ತರಗತಿಯನ್ನು ಆಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಬಾಯ್ ಬಾಯ್.